ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನು ಹಿಂದೆ ಕಂಡಕ್ಟ್ ಮಾಡಿದಂಥ 2003, 2006, 2008, 2009, 2012, 2015ರಲ್ಲಿ ಕಂಡಕ್ಟ್ ಮಾಡಿದಂಥ ಈ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಜಿ ಕೆ ಕ್ವಶನ್ಸ್ನ ಮಾತ್ರ ಡಿಸ್ಕಸ್ ಮಾಡುತ್ತದೆ. ನೆಕ್ಸ್ಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿ ಬಂದಿದ್ದಾವೆ, ಅದನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಈಗ ನಾವು ಪ್ರತಿಯೊಂದು ಕ್ವಶನ್ಸ್ಗೆ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ವಾಮಿ ದಯಾನಂದ ಸರಸ್ವತಿ ಎಸ್ಟಾಬ್ಲಿಷ್ಡ್ ಇಸ್ ಫಸ್ಟ್ ಆರ್ಯ ಸಮಾಜ್ ಇನ್ ದಿ ಇಯರ್ ಅಂತ ಕೇಳಿದ್ದಾನೆ. ನೋಡಿ, ಅದಕ್ಕೆ ಆನ್ಸರ್ ಬಂದುಬಿಟ್ಟು 1875. ಬಟ್ 1885 ಆದರೆ INC ಸ್ಟಾರ್ಟ್ ಆಗಿದೆ, ಅದು ಗೊತ್ತಿರಲಿ, ಎಕ್ಸ್ಟ್ರಾ ಮಾಹಿತಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಚ್ ಬ್ಯಾಟಲ್ ಲೇಡ್ ದ ಫೌಂಡೇಶನ್ ಆಫ್ ಮೊಘಲ್ ರೂಲ್ ಇನ್ ಇಂಡಿಯಾ? ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋಡಿ, ಮೊಘಲ್ ರೂಲ್ ಸ್ಟಾರ್ಟ್ ಆಗಿದ್ದಕ್ಕೆ ಮೇನ್ ಕಾರಣನೇ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್. ಮೊಘಲ್ ಸ್ಟಾರ್ಟ್ ಆಗೋದೇ ಬಾಬರಿಂದ. ಸೊ ಅವ್ರು ಮೊದಲನೇ ಯುದ್ಧ 1556ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೆಯುತ್ತದೆ. ಥರ್ಡ್ ಕ್ವಶನ್ ಬಂದುಬಿಟ್ಟು, ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ ಈಸ್ ಮೆಜರ್ಡ್ ಬೈ ರಿಕ್ಟರ್ ಸ್ಕೇಲ್. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಾರೋಮೀಟರ್ ಬಂದು ಪ್ರೆಷರ್ಗೆ, ಅಲ್ಟಿಮೀಟರ್ ಬಂದುಬಿಟ್ಟು ಹೈಟ್ಗೆ. ಅದು ಎಸ್ಪೆಷಲಿ ನಾವು ವಿಮಾನದಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ. ಅಲ್ಟಿಮೀಟರ್ ಲೆಕ್ಕ ಹಾಕೊಂಡು ಮೂವ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಓಡೋಮೀಟರ್ ಬಂದುಬಿಟ್ಟು ಸ್ಪೀಡು. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಾಟ್ ಡಿವೈಡ್ಸ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ? ಇದು ಇಂಪಾರ್ಟೆಂಟ್ ನೋಡಿರಿ. ಪಾಕ್ ಸ್ಟೇಟ್ ಬಂದುಬಿಟ್ಟು ಇಂಡಿಯಾ ಮತ್ತು ಶ್ರೀಲಂಕಾನ ಡಿವೈಡ್ ಮಾಡುತ್ತಿದ್ದು. ಪಾಕ್ ಜಲಸಂಧಿ ಅಂತ ಕರಿತೀವಿ ನಾವು. ಈ ಗಲ್ಫ್ ಸ್ಟ್ರೀಮು, ಸ್ಟೇಟ್ ಆಫ್ ಗಿಬ್ರಲ್ಟರ್, ಇದು ಕೂಡ ಪ್ರಶ್ನೆ ಕೇಳ್ಬೋದು. ಬಟ್ ಇದು ಗ್ರೇಟ್ ಬೇರಿಯರ್ ರೀಫ್ ಅನ್ನೋದು ಬಂದುಬಿಟ್ಟು ಕೋರಲ್ ರೀಫ್ ಇದು. ಸೊ ಯಾವುದೇ ಕಾರಣಕ್ಕೂ ಅದು ಸ್ಟೇಟ್ ಥರ ಬರಲ್ಲ. ನೆಕ್ಸ್ಟ್ ಗಲ್ಫ್ ಸ್ಟ್ರೀಮು ಗಲ್ಫ್ ಕಂಟ್ರಿ ಸುತ್ತಮುತ್ತ ಬರುತ್ತೆ. ಸ್ಟೇಟ್ ಆಫ್ ಗಿಬ್ರಲ್ಟರ್ ಬಂದುಬಿಟ್ಟು ಮೆಡಿಟೇರಿಯನ್ ಸಿ ಮತ್ತು ಅಟ್ಲಾಂಟಿಕ್ ಓಷನ್ ಬೇರ್ಪಡಿಸುತ್ತದೆ. ಇದು ಇಂಪಾರ್ಟೆಂಟು, ನೆಕ್ಸ್ಟ್ ಕೇಳೋಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ದ ನೇಮ್ ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಈಸ್ ಗಿವನ್ ಟು ಕಲ್ಕತ್ತಾ, ಚೆನ್ನೈ, ಮುಂಬೈ ಆರ್ ಅಮೃತ್ಸರ್ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಅಮೃತ್ಸರ್. ಇದು ಗೊತ್ತಿರಲಿ. ಸಿಟಿ ಆಫ್ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಲ್ಲ, ಯಾಕಂದರೆ ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲ್ ಕಟ್ಟಿದ್ದು ಸಿಖ್ ಗುರು ಆಗಿರ್ತಾರೆ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂದುಬಿಟ್ಟು, ದ ಕ್ಯಾಪಿಟಲ್ ಸಿಟಿ ಆಫ್ ಡೆನ್ಮಾರ್ಕ್ ಈಸ್ ಕೂಪನ್ ಹ್ಯಾಗನ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ನೋಡ್ರಿ. ಡೆನ್ಮಾರ್ಕ್ ಕೇಳ್ತಾ ಇರ್ತಾನೆ. ಇತ್ತೀಚಿನ ನ್ಯೂಸಲ್ಲಿ ಡೆನ್ಮಾರ್ಕು ಏನು ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಕೂಡ ಟಾಪ್ ಬಂದಿದೆ. ಇವನ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸಲ್ಲಿ ಕೂಡ ಒಂದು ಟಾಪ್ ರೇಂಜ್ಗೆ ಒಂದು ಏನು ಡೆವಲಪ್ಮೆಂಟ್ ಆಗಿದೆ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಹೋಗೋಣ. ದ ಮ್ಯಾಪಲ್ ಲೀಫ್ ಈಸ್ ಎಂಬ್ಲಮ್ ಆಫ್ ಅಂತ ಕೇಳ್ತಿದ್ದಾನೆ ಕ್ವಶನು. ಆನ್ಸರ್ ಬಂದುಬಿಟ್ಟು ಕೆನಡಾ. ನೋಡಿ, ಮ್ಯಾಪಲ್ ಲೀಫ್ ಅಂತಂದರೆ ಅದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಲೀಫ್. ಅದು ಒಂದು ಕೆನಡಾಗೆ ಒಂದು ಎಂಬ್ಲಮ್ ಆಗಿ ಗುರುತಿಟ್ಕೊಂಡಿದ್ದಾರೆ, ಅದು ಕೆನಡಾ ಒಂದು ರಾಷ್ಟ್ರಕ್ಕೆ. ಸೊ ನಮ್ಮ ಭಾರತಕ್ಕೆ ಕೇಳಿದರೆ ನಿಮಗೆ ಗೊತ್ತಿರುತ್ತೆ, ಸಾರನಾಥ್ ಸಿಂಬಲ್ ಹಾಕ್ಕೊಂಡಿದ್ದೀವಿ ನಾವು. ನೆಕ್ಸ್ಟ್ 8th ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಟೈ ಬ್ರೇಕರ್ ಈಸ್ ಎ ಸ್ಪೋರ್ಟ್ಸ್ ಟರ್ಮ್ ಅಸೋಸಿಯೇಟೆಡ್ ವಿತ್ ಯಾವ ಒಂದು ಸ್ಪೋರ್ಟ್ಸ್ ಅಂತ ಕೇಳ್ತಾ ಇದ್ದಾನೆ. ಅದು ಫುಟ್ಬಾಲಿಗೆ ಬಂದುಬಿಟ್ಟು ಟೈ ಬ್ರೇಕರ್ ಬಂದುಬಿಟ್ಟು. ನೆಕ್ಸ್ಟ್ 9th ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಇನ್ ವಿಚ್ ಸಿಟಿ ಡಿಡ್ ದ ಏಷ್ಯನ್ ಗೇಮ್ಸ್ ಫಸ್ಟ್ ಟೇಕ್ಸ್ ಪ್ಲೇಸ್ ಅಂತಂದರೆ ನ್ಯೂ ಡೆಲ್ಲಿ. ನೋಡಿ, ಏಷ್ಯನ್ ಗೇಮ್ಸ್ ಬಂದುಬಿಟ್ಟು ಫಸ್ಟ್ ಸ್ಟಾರ್ಟ್ ಆಗಿದೆ ನ್ಯೂ ಡೆಲ್ಲಿಯಲ್ಲಿ. ನೆಕ್ಸ್ಟ್ 10th ಕ್ವಶನ್ ಹೋಗೋಣ. ಬುಲ್ಲಿ ಈಸ್ ಎ ಟರ್ಮ್ ಯೂಸ್ಡ್ ಇನ್ ದಿ ಗೇಮ್ ಆಫ್, ಅದಕ್ಕೆ ಆನ್ಸರ್ ಬಂದುಬಿಟ್ಟು ಹಾಕಿ. ಮತ್ತು ಬೇರೆ ಗೇಮ್ಸಲ್ಲಿ ಆಗಬೇಡ್ರಿ. ನೆಕ್ಸ್ಟ್ ಬೇರೆ ಥರ ಕೂಡ ಡಿಫ್ರೆಂಟಾಗಿ ಕೇಳ್ಬೋದು ಇದ್ರ ಮೇಲೆ. ನೆಕ್ಸ್ಟ್ 11th ಹೋಗೋಣ. ಸಂತೋಷ್ ಟ್ರೋಫಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂತ ಕೇಳ್ತಿದ್ದಾನೆ. ಫುಟ್ಬಾಲ್. ನೆಕ್ಸ್ಟ್ ಸಂತೋಷ್ ಟ್ರೋಫಿ ಅಂತ ಬಂದಾಗ ನಮ್ಮ ಕರ್ನಾಟಕ ರೀಸೆಂಟಾಗಿ ಟಾಪ್ ಮೋಸ್ಟ್ ಅವಾರ್ಡ್ ಕೂಡ ತೊಗೊಂಡಿದೆ ಸಂತೋಷ್ ಟ್ರೋಫಿಯಲ್ಲಿ ರೀಸೆಂಟಾಗಿ. ನೆಕ್ಸ್ಟ್ 12th ಕ್ವಶನ್ ಹೋಗೋಣ. ದ ರಿಸಿಪಿಯೆಂಟ್ ಆಫ್ ನೋಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ 1998 ವಾಸ್ ಅಂತ ಕೇಳಿದ್ದಾನೆ. ಅಮರ್ತ್ಯ ಸೇನ್. ಇದು ನೋಡಿ ರೀಸೆಂಟಾಗಿ ಆ್ಯಂಡ್ ಲಾಸ್ಟ್ ನಾವು ನೋಬೆಲ್ ಪ್ರೈಸ್ ಅಂತ ಬಂದಾಗ ಎಕನಾಮಿಕ್ಸಲ್ಲಿ ಒಂದು ಏನು ಅಮರ್ತ್ಯ ಸೇನ್ ತೊಗೊಂಡಿದ್ದಾನೆ, ಅಭಿಜಿತ್ ಬ್ಯಾನರ್ಜಿ ಕೂಡ ತೊಗೊಂಡಿದ್ದಾನೆ. ಅಮರ್ತ್ಯ ಸೇನ್ ಬಂದುಬಿಟ್ಟು ಎಕನಾಮಿಕ್ಸಲ್ಲಿ ಫಸ್ಟ್ 1998, 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ತೊಗೊಂಡಿದ್ದಾನೆ. ಇದು ಗೊತ್ತಿರಲಿ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ನೆಕ್ಸ್ಟ್ CV ರಾಮನ್ ಕೂಡ ತೊಗೊಂಡಿದ್ದಾರೆ. ಅರವಿಂದ್ ಗೋವಿಂದ ಕೂಡ ಕುರಾನ್ ಕೂಡ ತೊಗೊಂಡಿದ್ದಾರೆ. ಅದು ಇಯರ್ ನೋಡ್ಕೊಳ್ಳಿ ಒಂದ್ಸಲ. CV ರಾಮನ್ ಬಂದುಬಿಟ್ಟು 1930ಯಲ್ಲಿ ಸಿಗುತ್ತೆ. ನೆಕ್ಸ್ಟ್ 13th ಕ್ವಶನ್ ಹೋಗೋಣ. ಆಥರ್ ಆಫ್ ಚೋಮನ ದುಡಿ ಈಸ್ ಅಂತ ಕೇಳ್ತಾ ಇದ್ದಾನೆ. ಶಿವರಾಮ್ ಕಾರಂತ್. ನೋಡಿ, ಶಿವರಾಮ್ ಕಾರಂತ್ ಬಗ್ಗೆ ಇನ್ನೂ ಹೆಚ್ಚಿನ ಕ್ವಶನ್ಸ್ ಕೇಳ್ಬೋದು. ಇವರು ಮುಖರ್ಜಿಯ ಕನಸುಗಳು ಒಂದು ಕೃತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ಶಿವರಾಮ್ ಕಾರಂತ್, ಕೋಟಾ ಶಿವರಾಮ್ ಕಾರಂತ್ ಅಂತ ಕರಿತೀವಿ ನಾವು. ಇವರು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಲೂ ತಿಳಿಸ್ತಾರೆ ಒಂದು ಕೃತಿ ಮುಖಾಂತರ, ಗೊತ್ತಿರಲಿಲ್ಲ. ನೆಕ್ಸ್ಟ್ 14th ಕ್ವಶನ್ ಹೋಗೋಣ. ಆಥರ್ ಆಫ್ ಎ ವಾಯ್ಸ್ ಫಾರ್ ಫ್ರೀಡಮ್ ಈಸ್ ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ನಯನತಾರಾ ಸೆಹಗಲ್ ಅಂತ ಕರಿತೀವಿ. ಇವ್ರು ಬರೆದಿರೋದೊಂದು ಯಾವುದನ್ನ, ಎ ವಾಯ್ಸ್ ಫಾರ್ ಫ್ರೀಡಮ್ ಅಂತೇಳಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ 15th ಹೋಗೋಣ. ಆಥರ್ ಆಫ್ ಏಷ್ಯನ್ ಡ್ರಾಮಾ ಅಂತ ಕೇಳ್ತಿದ್ದಾನೆ. ಏಷ್ಯನ್ ಡ್ರಾಮಾನ ಬರೆದಿರೋದು ಗುನ್ನಾರ್ ಮಿಡಲ್. ಇದು ತುಂಬ ಒಂದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೂಡ ರಿಪೀಟೆಡ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಏಷ್ಯನ್ ಡ್ರಾಮಾನ ಬರೆದಿರೋದು ಗುನ್ನಾರ್ ಮಿಡಲು. ನೆಕ್ಸ್ಟ್ 16th ಕ್ವಶನ್ ಹೋಗೋಣ. ದ ಆಥರ್ ಆಫ್ ಮಾಲ್ಗುಡಿ ಡೇಸ್ ಈಸ್ R.K. ನಾರಾಯಣ್. ಆನ್ಸರ್ ಬಂದುಬಿಟ್ಟು
ನೆಕ್ಸ್ಟು 17th ಹೂ ಇನ್ವೆಂಟೆಡ್ ದ ಡೈನಮೋ ಅಂತ ಕೇಳಿದ್ರೆ ಮೈಕಲ್ ಫೆರಡೆ ಆಗಬೇಕು. ಸ್ವಲ್ಪ ಇದರಲ್ಲಿ ಮಿಸ್ಟೇಕ್ ಆಗಿದೆ, ಪೆನ್ಸಿಲ್ ಅಂತ ಬಂದಿದೆ, ತಪ್ಪು. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಮೈಕಲ್ ಫ್ಯಾರಡೆ. ನೆಕ್ಸ್ಟ್ 18th ಕ್ವಶನ್ ಹೋಗೋಣ. ನೆಕ್ಸ್ಟ್ ಅಲೆಕ್ಸಾಂಡರ್ ಫ್ಲೇಮಿಂಗ್ ಇನ್ವೆಂಟೆಡ್, ಇದಕ್ಕೆ ಬಂದುಬಿಟ್ಟು ಪೆನ್ಸಿಲಿನ್ ನೋಡಿರಿ. ಅಲೆಕ್ಸಾಂಡರ್ ಫ್ಲೇಮಿಂಗ್ ಕಂಡುಹಿಡಿದಿದ್ದು ಪೆನ್ಸಿಲಿನು, ಡೈನಮೋ ಕಂಡುಹಿಡಿದಿದ್ದು ಮೈಕಲ್ ಫ್ಯಾರಡೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಎಕ್ಸ್ರೇ ನೋಡಿ, ಇದು ರೀಸೆಂಟಾಗಿ ತುಂಬ ಎಕ್ಸಾಮ್ಸ್ ಕೂಡ ಕೇಳ್ತಿದ್ದಾನೆ. ಎಕ್ಸ್ರೇ ವಾಸ್ ಇನ್ವೆಂಟೆಡ್ ಬೈ ವಿಲಿಯಂ ರಾಂಟ್ಜನ್ ಬಂದ ಅಂತೇಳಿ ಆನ್ಸರು. ನೆಕ್ಸ್ಟ್ 20 ಜೀರೋ ವಾಸ್ ಇಂಟ್ರೊಡ್ಯೂಸ್ಡ್ ಬೈ, ನೋಡಿ ಇಂಡಿಯನ್ಸ್ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಜೀರೋನ, ಇದು ಗೊತ್ತಿರಲಿ. ಯಾವುದೇ ಒಂದು ಸಂಖ್ಯೆ ಮುಂದೆ ಜೀರೋಸ್ ಇದ್ರೇ ವ್ಯಾಲ್ಯೂ, ಬಟ್ ಒಂದಕ್ಕಿಂತ ಹಿಂದೆ ಹೋದರೆ ವ್ಯಾಲ್ಯೂಸ್ ಇಲ್ಲ, ಒಂದಕ್ಕಿಂತ ಮುಂದೆ ಬಂತಂದರೆ ವ್ಯಾಲ್ಯೂ ಸಿಗುತ್ತೆ ನಮಗೆ. ಆ ಥರ ನಾವು ಇಂಡಿಯನ್ಸ್ ಫೈಂಡ್ ಔಟ್ ಮಾಡಿದ್ದು ಗೊತ್ತಿರಲಿ. ನೆಕ್ಸ್ಟ್ 21 ಆಟೋಮಿಕ್ ಥಿಯರಿ ನೋಡಿ, ಇದು ಸೈನ್ಸಲ್ಲಿ ಆಟೋಮಿಕ್ ಥಿಯರಿನ ಒಂದು ಪ್ರಪೋಸ್ ಮಾಡಿದ ಅಥವಾ ಪ್ರಪೌಂಡೆಡ್ ಬೈ ಅಂತ ಕೇಳಿದರೆ ಜಾನ್ ಡಾಲ್ಟನ್ ಅಂತ ಗೊತ್ತಿರಲಿ. ಈ ಚಾರ್ಲ್ಸ್ ಡಾರ್ವಿನ್ ಬಂದುಬಿಟ್ಟು ತುಂಬ ಒಂದು ಏನು ಜೀವಿ ವಿಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ನೆಕ್ಸ್ಟ್ ಕೆಲ್ವಿನ್ ಬಂದುಬಿಟ್ಟು ಟೆಂಪ್ರೇಚರು, ಕೆಪ್ಲರ್ ಬಂದುಬಿಟ್ಟು ಏನು ಮೋಷನ್ಸ್ ಆಫ್ ಏನು ಪ್ಲ್ಯಾನೆಟ್ಸ್ ಬಗ್ಗೆ ಮಾತಾಡ್ತಾನೆ, ಮೋಷನ್ಸ್ ಆಫ್ ಪ್ಲ್ಯಾನೆಟ್ಸ್ ಅಂತೇಳಿ. ನೆಕ್ಸ್ಟ್ 22ಕ್ಕೆ ಹೋಗೋಣ ಕ್ವಶನು. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ಬಯೋಗ್ಯಾಸ್ ಅಂತ ಕೇಳ್ತಿದ್ದಾನೆ. ಬಯೋಗ್ಯಾಸ್ ಅಂದ ತಕ್ಷಣ ಒಂದು ಡಂಗ್ ಅಂದರೆ ಒಂದು ಸಗಣಿಯಿಂದ ತಯಾರು ಮಾಡಿರಬೇಕು ಅಥವಾ ಬೇರೆ ಬೇರೆ ಒಂದು ಪ್ರಾಡಕ್ಟ್ಸಿಂದ, ಅದು ಎಸ್ಪೆಷಲಿ ಬಯೋ ಆರ್ಗಾನಿಕ್ ಕಾಂಪೌಂಡ್ಸಿಂದನೇ ಮಾಡಿರಬೇಕು. ಆ ಥರಕ್ಕೆ ಇದರಲ್ಲಿ ಆನ್ಸರ್ ಇರೋದು ನೋಡ್ಬೇಕು ನೀವು. ಆಪ್ಷನ್ ಡಿ ನೋಡಿ, ಗ್ಯಾಸ್ ಪ್ರೊಡ್ಯೂಸ್ಡ್ ಬೈ ಫರ್ಮೆಂಟೇಷನ್ ಆಫ್ ಬಯೋಮಾಸ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಇದು ಸರಿಯಾದ ಉತ್ತರ ಇದು. ನೆಕ್ಸ್ಟ್ 23ಕ್ಕೆ ಹೋಗೋಣ. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಅಲ್ಟಿಟ್ಯೂಡ್ ಇನ್ ಏರ್ಕ್ರಾಫ್ಟ್ ಈಸ್ ಅಲ್ಟಿಮೀಟರ್. ನಾನು ಅವಾಗ ಹೇಳಿದೆ ಏರ್ಕ್ರಾಫ್ಟ್ ಅಂದರೆ ಸಪೋಸ್ ಎಕ್ಸಾಂಪಲ್ ಏರೋಪ್ಲೇನ್ ಹೋಗಬೇಕಾದ್ರೆ ಏರೋಪ್ಲೇನ್ ಮೋಡಲ್ಲೇ ಏರ್ಸ್ಕೊಂಡು ಮೊಬೈಲೆಲ್ಲ ಫಸ್ಟ್ ಮೂವ್ ಮಾಡಬೇಕು. ದೆನ್ ಮೇಲೆ ಹೋಗ್ತಾ ಇದ್ದಂಗೆ ಎಷ್ಟು ಅಲ್ಟಿಮೀಟರ್ ಅಂದರೆ ಹೈಟ್ ಇದೆ ಅಂತೇಳಿ, ಎಷ್ಟು ಹೈಟಲ್ಲಿ ವಿಮಾನ ಹೋಗ್ತದೆ ಅಂತೇಳಿ ಗೊತ್ತಾಗುತ್ತೆ. ಅದ್ರ ಬೇಸಿಸ್ ಮೇಲೇ ಈ ಒಂದು ವಿಮಾನಗಳು ನಡೀತಿರೋದು. ಅಲ್ಟಿಮೀಟರ್ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್ 24 ಕ್ವಶನು. ಪ್ಯೂರ್ ಗೋಲ್ಡ್ ಈಸ್ ಅಂತ ಕೇಳ್ತಿದ್ದಾನೆ. ಇದು ನೋಡಿ, ಸಾಫ್ಟರ್ ದ್ಯಾನ್ ಸ್ಟೀಲ್. ಆ್ಯಕ್ಚುಲಿ ಪ್ಯೂರ್ ಗೋಲ್ಡ್ ಅಂದರೆ 100% ಇರೋಂಥ ಗೋಲ್ಡ್ ನಾವೇನಾದರೂ ಮುಟ್ಕೊಳ್ಳೋಕೆ ಹೋದರೆ ಅದು ತುಂಬ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನಾವು ಕೆಲವೊಂದು ಅಲೈಸ್, ಕೆಲವೊಂದು ಮೆಟಲ್ಸ್ ಯೂಸ್ ಮಾಡಿದಾಗ ಅದು ಹಾರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ಕಾಪರ್ ಆ್ಯಡ್ ಮಾಡ್ಬೋದು, ಕಾರ್ಬನ್ ಆ್ಯಡ್ ಮಾಡ್ಬೋದು, ಏನಾದರೂ ಆ್ಯಡ್ ಮಾಡ್ಬೋದು. ನೆಕ್ಸ್ಟು 25ನೇ ಕ್ವಶನ್ ಹೋಗೋಣ. ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮೌಂಟೇನ್ಸ್. ನೋಡಿ, ಸ್ಟಡಿ ಆಫ್ ಮೌಂಟೇನ್ಸ್ ಅಂದ ತಕ್ಷಣ ನಾವು ಓರಾಲಜಿ ಅನ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಏದಾಗ ನೋಡ್ರಿ, ಆರ್ನಿಥಾಲಜಿ ಅಂತ ಕೊಟ್ಟಿದ್ದಾನೆ. ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸು. ಬಿ ಬಂದುಬಿಟ್ಟು ಓಸ್ಟಿಯಾಲಜಿ, ಇದು ಓಸ್ಟಿಯಾಲಜಿ ಅಂದರೆ ಸ್ಟಡಿ ಆಫ್ ಬೋನ್ಸ್ ಅಂತ ಕರಿತೀವಿ. ಸಿ ಬಂದುಬಿಟ್ಟು ಆಪ್ಥೋಮಾಲಜಿ ಅಂತ, ಇದು ಸ್ಟಡಿ ಆಫ್ ಐಸ್ ಅಂದರೆ ಐಸ್ ಬಗ್ಗೆ ಸ್ಟಡಿ ಮಾಡೋಂಥದ್ದು. ಆಪ್ಥೋಮಾಲಜಿಸ್ಟ್ ಅಂದರೆ ಕಣ್ಣಿನ ಅಂದರೆ ನೇತ್ರ ತಜ್ಞರು ಅಂತ ಕರಿತೀವಿ ನಾವು. ನೆಕ್ಸ್ಟ್ 26ಕ್ಕೆ ಹೋಗೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಪಾರ್ಟ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ತಿದ್ದಾನೆ. ನೋಡಿ, ಪಿಟ್ಯುಟರಿ ಬಂದುಬಿಟ್ಟು ಇದು ಗ್ರಂಥಿ, ಪ್ರೋಸ್ಟೇಟ್ ಅನ್ನೋದು ಗ್ಲ್ಯಾಂಡು, ಪ್ಲೇಟ್ಲೆಟ್ಸ್ ಅನ್ನೋದು ಕಿರುತಟ್ಟೆಗಳು. ಇದು ಯಾವುದು ಒಂದು ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ ಆಗಲ್ಲ, ಬಟ್ ಪ್ಯಾಂಕ್ರೇಸ್ ಪಾರ್ಟ್ ಆಗುತ್ತೆ, ಇದು ಗೊತ್ತಿರಲಿ. ಯಾಕಂದರೆ ಜೀರ್ಣಕ್ರಿಯೆ ಆಗೋ ಸಂದರ್ಭದಲ್ಲಿ ಪ್ಯಾಂಕ್ರೇಜಿಂದ ಎಷ್ಟೋ ಒಂದು ಗ್ರಂಥಿಗಳು ರಿಲೀಸ್ ಮಾಡಿ ಈಸಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈವನ್ ಇದು ಗ್ಲ್ಯಾಂಡ್ ಕೂಡ ಆಲ್ಸೋ. ನೆಕ್ಸ್ಟ್ 27 ಕ್ವಶನ್ ಹೋಗೋಣ. ಅಕ್ಯುಪಂಕ್ಚರ್ ಈಸ್ ಎ ಮೆಡಿಕಲ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್ ಯೂಸ್ಡ್ ಇನ್ ವಿಚ್ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಯಾವುದೇ ಒಂದು ಬಾಡಿನಾಗ ಚೆಸ್ಟ್ ಪೇನ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಸಮ್ಟೈಮ್ ಸಡನ್ ಪೇನ್ ಬಂದಾಗ ಒಂದು ಸ್ಮಾಲ್ ನೀಡಲಿಂದ ಒಂದು ಸೂಜಿ ಸುಚ್ಚೋ ಥರ ಹಾಕೋದು ಬಾಡಿ. ಆ ಒಂದು 5 ನೀಡಲ್ಸ್ ಆರ್ ಪಿಕ್ಡ್ ಇನ್ ದಿ ಬಾಡಿ ಟು ರಿಲೀವ್ ಪೇನ್. ಆ ಪೇನ್ ರಿಲೀವ್ ಮಾಡಲಿಕ್ಕೆ ಒಂದು ಸೂಜಿನ ಸುಚ್ಚೋದು. ಆ ಥರ ನಾವು ಅಕ್ಯುಪಂಕ್ಚರ್ ಅಂತ ಕರಿತೀವಿ ಮೆಡಿಕಲ್ ಸಿಸ್ಟಮಲ್ಲಿ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ, ಗೊತ್ತಿರಲಿ. ನೆಕ್ಸ್ಟ್ 28ಕ್ಕೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ವಾಟರ್ ಬೋರ್ನ್ ಡಿಸೀಸ್ ಅಂತ ಕೇಳ್ತಿದೆ ನೋಡಿ. ಯಾವುದು ನೀರಿನಿಂದ ಬರುವುದಿಲ್ಲ ರೋಗ, ನೀರಿನಿಂದ ಹುಟ್ಟೋದಿಲ್ಲ ರೋಗ ಅಂತ ಕೇಳ್ತಿದೆ ನೋಡಿ. ಕೊಲೆರಾ, ಟೈಫಾಯ್ಡ್, ಆಸ್ತಮಾ, ಅಮ್ಯೂಬಾಯಿಕ್ ಡಿಸೆಂಟ್ರಿ ಇವೆಲ್ಲವೂ ನೀರಿನ ಮುಖಾಂತರ ಸ್ಪ್ರೆಡ್ ಆಗ್ತವೆ. ಬಟ್ ಆಸ್ತಮಾ ಬಂದುಬಿಟ್ಟು ಡಸ್ಟಿಂದ ಆಗುತ್ತೆ, ಇದು ಗೊತ್ತಿರೋದು. ಲಂಗ್ಸ್ ಎಫೆಕ್ಟ್ ಹೊಡಿತೆ. ನೆಕ್ಸ್ಟ್ 29th ಹೋಗೋಣ. ದ ಫೇಮಸ್ ಚಾರ್ಮಿನಾರ್ ಈಸ್ ಇನ್. ನೋಡಿ, ಚಾರ್ಮಿನಾರ್ ಅಂದ ತಕ್ಷಣ ನಾವು ಹೈದರಾಬಾದ್ ಹಾಕ್ತೀವಿ ನಾವು ಆನ್ಸರ್ನ, ಗೊತ್ತಿರಲಿ. ನೆಕ್ಸ್ಟ್ ರೆಡ್ ಫೋರ್ಟ್ ಅಂತ ಕೇಳಿದರೆ ನ್ಯೂ ಡೆಲ್ಲಿ ಹಾಕ್ತೀವಿ ನಾವು. ನೆಕ್ಸ್ಟ್ ಮುಂಬೈನಲ್ಲಿ ನಾವು ಫಿಲಿಮ್ ಸಿಟಿ ಅಂತ ನೋಡ್ತಾ ಹೋಗ್ತೀವಿ. ಹೈದರಾಬಾದಲ್ಲಿ ಕೂಡ ಏನು ಫಿಲಿಮ್ ಸಿಟಿ ಇದೆ. ನೆಕ್ಸ್ಟ್ ರಾಮೋಜಿ ಫಿಲಿಮ್ ಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಚೆನ್ನೈದಲ್ಲಿ ಮ್ಯೂಸಿಕ್ ಅಂತ ಫೇಮಸ್ ಆಗುತ್ತೆ. ನೆಕ್ಸ್ಟ್ 30 ಅಂತ ಹೋಗೋಣ. 30ನೇ ಕ್ವಶನ್ಗೆ ಶಕ್ತಿ ಸ್ಥಳ ಇಸ್ ನೇಮ್ ಮೆಮೋರಿಯಲ್ ಆಫ್ ಅಂತ ಕೇಳ್ತಿದ್ದಾನೆ ನೋಡಿ. ಶಕ್ತಿ ಸ್ಥಳ ಅಂದ ತಕ್ಷಣ ನಾವು ಇಂದಿರಾ ಗಾಂಧಿ ಅವ್ರ ಮೇಡಮ್ದೇ ಆಗಬೇಕು, ಇದು ಗೊತ್ತಿರಲಿ, ಇಂಪಾರ್ಟೆಂಟು. ನೆಕ್ಸ್ಟ್ 31 ಹೋಗೋಣ. ಮದರ್ ತೆರೇಸಾ ಎಕ್ಸ್ಪೈರ್ಡ್ ಇನ್ ದಿ ಇಯರ್ 1997. ಇದಕ್ಕೆ ಆನ್ಸರು. ಯಾಕೆ ಕೇಳ್ತಾರೆ ಅಂದರೆ, ಇದು ನಮ್ಮ ದೇಶಕ್ಕೆ ಬಂದು ಎಷ್ಟೋ ಒಂದು ಕೆಲವೊಂದು ಪಿಡುಗು ರೋಗಗಳನ್ನ ಬಂದಿದ್ರು ಕೂಡ ಎಷ್ಟೋ ಜನರಿಗೆ ಅವ್ರನ್ನ ಸೇವ್ ಮಾಡಿ ಕಾಪಾಡ್ತಾರೆ. ಅದಕ್ಕೆ ಇವ್ರನ್ನ ಮದರ್ ಅಂತಲೇ ಕರಿತೀವಿ, ಇಂಡಿಯನ್ ಮದರ್ ಅಂತಲೂ ಕರಿಬೋದು. ಇವರು ಇಂಪಾರ್ಟೆಂಟ್, ಇವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಅವಾರ್ಡ್ ಕೊಡ್ತಾರೆ. ಬೀಯಿಂಗ್ ಎ ಇಂಡಿಯನ್ ಸಿಟಿಸನ್ ಆಗಿ ತೊಗೊತಾರೆ.
ಇದು ಗೊತ್ತಿರಲಿ. ನೆಕ್ಸ್ಟ್ 32ನೇ ಕ್ವಶನ್ ಹೋಗೋಣ. ಮೋಹಿನಿಯಟ್ಟಂ ಈಸ್ ಎ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ಆಫ್ ಅಂತ ಕೇಳ್ತಿದ್ದಾನೆ. ನೋಡಿ, ಈ ಕೇರಳದಿಂದ ಮೋಹಿನಿಯಟ್ಟಂ ಅನ್ನೋದು ಫೇಮಸ್ ಇದೆ, ಟ್ರೆಡಿಷನಲ್ ಡ್ಯಾನ್ಸ್ ಅನ್ನೋದು ಫೇಮಸ್ಸು. ಅದೇ ಥರ ಆಂಧ್ರ ಪ್ರದೇಶದಿಂದ ಕುಚಿಪುಡಿ, ನೆಕ್ಸ್ಟ್ ಕರ್ನಾಟಕದಿಂದ ಬಯಲಾಟಗ, ಇದು ಏನು ಕರಿತೀವಿ, ಬಟ್ ಇದು ಟ್ರೆಡಿಷನಲ್ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಬರೋಂಗಿಲ್ಲ, ಇದು ಟ್ರೆಡಿಷನಲ್ ಡ್ಯಾನ್ಸಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ತಮಿಳ್ನಾಡಲ್ಲಿ ಬಂತಂದರೆ ಮೋಹಿನಿಯಟ್ಟಂ, ಸಾರಿ ಇದು ಮೋಹಿನಿಯಟ್ಟಂ ಬಂದುಬಿಟ್ಟು ಕೇರಳ, ತಮಿಳ್ನಾಡಲ್ಲಿ ಬಂದುಬಿಟ್ಟು ಭರತನಾಟ್ಯಮ್. ಇದು ಗೊತ್ತಿರಲಿ. ನೆಕ್ಸ್ಟ್ ಈ ಥರ ಎಲ್ಲ ಒಂದು ಆನ್ಸರ್ಸ್ನ ನಾವು ಏನು ಬಯೋಜಿಕೆ ಅಕಾಡೆಮಿಕ್ ಚಾನಲಲ್ಲಿ ಆ ಒಂದು ಶಾರ್ಟ್ಸಲ್ಲಿ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 33rd ಕ್ವಶನ್ಗೆ ಹೋಗೋಣ. ಜಲಿಯನ್ ವಾಲಾಬಾಗ್ ಈಸ್ ಅ ಮ್ಯಾಸಕರ್ ಆಫ್ 1999 ಅಕರ್ಡ್ ಅಟ್ ಅಂತ ಕೇಳ್ತಿದ್ದಾನೆ. ಇದು ನಡೆದಿದ್ದು ಅಮೃತ್ಸರಲ್ಲಿ, ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಘಟ್ಟ. ನೆಕ್ಸ್ಟ್ ಬಂದುಬಿಟ್ಟು 2003 ಕಂಪ್ಲೀಟ್ ಆಗಿದೆ. ಈಗ 2006 ಮತ್ತು 7ಕ್ಕೆ ಹೋಗೋಣ. ನೋಡಿ, ಇದು ಫಸ್ಟ್ ಕ್ವಶನ್ ಬಂದುಬಿಟ್ಟು ಜುಡಾಯಿಸಮ್ ಈಸ್ ಅಸೋಸಿಯೇಟೆಡ್ ವಿತ್ ಕಲ್ಚರ್ ಆ್ಯಂಡ್ ಐಡಿಯಾಸ್ ಆಫ್ ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಜ್ಯೂಸು. ನೆಕ್ಸ್ಟ್ 12ನೇ ಕ್ವಶನ್, ದ ಕಂಟ್ರಿ ವಿಚ್ ಡಸ್ ನಾಟ್ ಸಿಟ್ ಆನ್ ದಿ ಈಕ್ವೇಟರ್ ಅಂತ ಕೇಳ್ತಾ ಇದ್ದಾನೆ. ಈಕ್ವೇಟರ್ ಮೇಲೆ ಯಾವುದು ಬರಲ್ಲ? ಕೊಲಂಬಿಯಾ ಬರುತ್ತೆ, ಇಂಡೋನೇಷ್ಯಾ ಬರುತ್ತೆ, ಕೀನ್ಯಾ ಬರುತ್ತೆ, ಬಟ್ ಆದರೆ ಮಲೇಷ್ಯಾ ಬರಲ್ಲ, ಗೊತ್ತಿರಲಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳ್ತಾನೆ. 10 ಕಂಟ್ರೀಸ್ ಏನು ಈಕ್ವೇಟರ್ ಮೇಲೆ ಹೋಗ್ತವೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ 15th ಕ್ವಶನ್ ಹೋಗೋಣ. ದ ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್ ಇನ್ ದಿ ಹ್ಯೂಮನ್ ಬಾಡಿ ಅಂತ ಕೇಳ್ತಿದ್ದಾನೆ. ಅದು ಲಿವರೇ, ಅತ್ಯಂತ ದೊಡ್ಡ ಒಂದು ಅಂಗ. ನೆಕ್ಸ್ಟ್ 16th ಕ್ವಶನ್ ಹೋಗೋಣ. ದ ಫಿಲಾಸಫರ್ ಹೂ ಅಡ್ವೊಕೇಟೆಡ್ ಫಾರ್ ಲಿಬರೇಷನ್ ಆಫ್ ಚೈಲ್ಡ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ರೊಸಿಯು, ಆನ್ಸರ್ ಬಿ. ನೆಕ್ಸ್ಟು 14th ಕ್ವಶನ್ ಒಂದಿದೆ ನೋಡಿ, ಅದು ಬಾರೋಮೀಟರ್ ವಾಸ್ ಇನ್ವೆಂಟೆಡ್ ಬೈ ಕೋಲ್ಫ್ ಅಂತೇಳಿ, ಆಪ್ಷನ್ ಬಿ. ನೆಕ್ಸ್ಟ್ ಎ ಪ್ಯಾಸೇಜ್ ಟು ಇಂಗ್ಲೆಂಡ್ ಈಸ್ ರಿಟನ್ ಬೈ ನೀರಜ್ ಚೌಧರಿ ಅಂತೇಳಿ, 13th ಕ್ವಶನು. ನೆಕ್ಸ್ಟ್ ಈಗ ಟೈಗರ್ ಆ್ಯಂಡ್ ಯೂಫ್ರೇಟ್ಸ್ ವ್ಯಾಲಿ ಆರ್ ಅಸೋಸಿಯೇಟೆಡ್ ವಿತ್ ಅಂತೇಳಿ ಕ್ವಶನ್ ಕೇಳಿದ್ದೇನೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಟೈಗರ್ಸ್ ಮತ್ತು ಯೂಫ್ರೇಟ್ಸ್ ಅಂತ ಬಂತಾರೆ, ಅದಕ್ಕೆ ನಾವು ಮಿಸೋಪೊಟೇಮಿಯಾ ಅಂತಲೇ ಕತೆ ಅಂತ ಕರಿತೀವಿ ನಾವು. 18ನೇ ಕ್ವಶನು, ದ ಬೋಟ್ಸ್ ಆ್ಯಂಡ್ ಟೀ ಪಾರ್ಟಿ ವಾಸ್ ಹೆಲ್ಡ್ ಇನ್ ದಿ ಇಯರ್ ಅಂತ ಕೇಳ್ತಾ ಇದ್ದೇನೆ. ಇದು 1773 ನಡೆಯುತ್ತೆ. ನೆಕ್ಸ್ಟ್ 19th ಕ್ವಶನು, ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ June 5th, ಇದು ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ 20ನೇ ಕ್ವಶನು, ಫಸ್ಟ್ ಇನ್ವೇಷನ್ ಆಫ್ ಇಂಡಿಯಾ ಬೈ ಮೊಹಮ್ಮದ್ ಗಜ್ನಿ ಟುಕ್ ಪ್ಲೇಸ್ ಇನ್ ದ ಇಯರ್ ಅಂತ ಕೇಳಿದ್ದೇನೆ. ಇದು 1001 ಇಸ್ವಿಯಲ್ಲಿ ಫಸ್ಟ್ ಇನ್ವೇಷನ್ ನಡೆಯುತ್ತೆ ಮೊಹಮ್ಮದ್ ಗಜ್ನಿ. ಆ ಗಜ್ನಿ ಆಗಿದ ತಕ್ಷಣ ಬರೋದೇ ಗೋರಿ, ಇದು ನೆನಪಿರಲಿ. ನೆಕ್ಸ್ಟ್ 21ನೇದು, ದ ಸಿಂಬಲ್ ಆಫ್ AU ರೆಪ್ರೆಸೆಂಟ್ಸ್ ದ ಫಾಲೋಯಿಂಗ್ ಮೆಟಲ್ ಅಂತ ಕೇಳ್ತಾರೆ. ನೋಡಿ, AG ಅಂತ ತಕ್ಷಣ ಸಿಲ್ವರ್ ಕೊಡಬೇಕು, AU ಅಂತ ಬಂತಂದರೆ ಗೋಲ್ಡ್ ಕೊಡಬೇಕು, ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ದ ಪ್ಲ್ಯಾಂಟ್ ದಟ್ ಹ್ಯಾಸ್ ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಈಸ್ ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಂಗಸ್ಸು, ಸ್ವಲ್ಪ ಆಲೋಚನೆ ಮಾಡಿ ಹಾಕಬೇಕಾಗುತ್ತೆ ಇದಕ್ಕೆ ಆನ್ಸರು. ನೆಕ್ಸ್ಟ್ 23rd, ಓಸ್ಟಿಯೋಪೊರೋಸಿಸ್ ರಿಲೇಟೆಡ್ಸ್ ಟು ದಿ ಡಿಸೀಸ್ ಆಫ್ ಅಂತ ಕೇಳ್ತಾ ಇದೆ. ನೋಡಿ, ಓಸ್ಟಿಯೋಪೊರೋಸಿಸ್ ಅಂದರೆ ಬೋನ್ಸ್ ರಿಲೇಟೆಡ್, ಇದು ಗೊತ್ತಿರಲಿ. ನೆಕ್ಸ್ಟು 25th, ಇನ್ ದ 2004 ಒಲಿಂಪಿಕ್ಸ್ ಇಂಡಿಯಾ ಸೆಕ್ಯೂರ್ಡ್ ಸಿಲ್ವರ್ ಮೆಡಲ್ ಫಾರ್ ಯಾವ ಒಂದು ಗೇಮ್ಗೆ ಅಂತ ಕೇಳಿದ್ದಾನೆ. ಶೂಟಿಂಗ್ಗೆ ತೊಗೊಂಡಿದೆ ಸಿಲ್ವರ್ ಮೆಡಲ್ನ. ನೆಕ್ಸ್ಟ್ ರೀಸೆಂಟಾಗಿ 2020ರಲ್ಲಿ ಕೂಡ ಒಲಿಂಪಿಕ್ಸ್ ನಡೆದಿದೆ, ಅದರಲ್ಲಿ ಒಂದು ಗೋಲ್ಡ್ ಮೆಡಲ್ ತೊಗೊಂಡಿದ್ದು ಯಾರಂತ ಕೇಳ್ತಾನೆ, ನೀರಜ್ ಚೋಪ್ರಾ. ಒಂದು ಜಾವೆಲಿನ್ ಥ್ರೋ ತಗೊಂತಾನೆ, ಕೆಲವೊಂದು ಬ್ರಾಂಜು ಮತ್ತು ಕೆಲವೊಂದು ಸಿಲ್ವರ್ಸ್ ಯಾವಾಗ ಬಂದಿದ್ದು ನೋಡ್ಕೊಳ್ಬೇಕಾಗುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 25th, ದ ಫೇಮಸ್ ಇಂಡಿಯನ್ ಕುಚಿಪುಡಿ ಡ್ಯಾನ್ಸ್ ಡ್ರಾಮಾ ಒರಿಜಿನೇಟೆಡ್ ಇನ್, ನಾನು ಹಿಂದೆ ಯಾವಾಗ ಹೇಳ್ದಾನೆ ಪ್ರೀವಿಯಸ್ ಇಯರ್ ಪೇಪರ್ಸ್ನ ರಿಪೀಟೆಡ್ ಮಾಡ್ತಾ ಇರ್ತಾನೆ, ಕೇರ್ಫುಲ್ಲಾಗಿ ನಾವು ಸಾಲ್ವ್ ಮಾಡ್ಕೊಂಡಿರಬೇಕು. ಆಂಧ್ರ ಪ್ರದೇಶ ಅಂತ ಬಂದ ತಕ್ಷಣ ಕುಚಿಪುಡಿ ಆಗಬೇಕು, ತಮಿಳ್ನಾಡು ಅಂತ ಬಂದ ತಕ್ಷಣ ಭರತನಾಟ್ಯಂ ಆಗಬೇಕು, ಕೇರಳ ಅಂದ ತಕ್ಷಣ ಮೋಹಿನಿಯಟ್ಟಂ ಆಗಬೇಕು, ನೆಕ್ಸ್ಟ್ ಕಥಕ್ಕಳಿ ಕೂಡ ಆಗಬೇಕು. ಬಟ್ UP ಅಂತ ಬಂದ ತಕ್ಷಣ ಕಥಕ್ ಆಗಬೇಕು, ಒರಿಸ್ಸಾ ಅಂತ ಬಂದ ತಕ್ಷಣ ಒಡಿಸ್ಸಾ ಆಗಬೇಕು. ಇದು ನಮ್ಮ ಸ್ಲೈಡ್ ಏನು ಒಂದು ಶಾರ್ಟ್ಸಲ್ಲಿ ಹಾಕಿದ್ದು ಅಪ್ಲೋಡ್ ಮಾಡಿದ್ವಿ, ನೀಟಾಗಿ ಅಬ್ಸರ್ವ್ ಮಾಡಿ. ದ ನೆಕ್ಸ್ಟ್ 26th ಕ್ವಶನ್ ಹೋಗೋಣ. ದ ಮೇಜರ್ ಎಕ್ಸ್ಪೋರ್ಟ್ ಆಫ್ ಐಸ್ಲ್ಯಾಂಡ್ ಈಸ್ ಅಂತ ಕೇಳ್ತಾನೆ. ನೋಡಿ, ಐಸ್ಲ್ಯಾಂಡ್ ಕಂಟ್ರಿಯಿಂದ ಮೇಜರ್ ಎಕ್ಸ್ಪೋರ್ಟ್ ಮಾಡ್ತಿರೋದು ಫಿಶ್ನ, ಅದು ಗೊತ್ತಿರಲಿ. ಅದೇ ಥರ ನೆಕ್ಸ್ಟ್ ನಮ್ಮ ಇಂಡಿಯನ್ ಕೂಡ ಎಕ್ಸ್ಪೋರ್ಟ್ ಯಾವುದಂತ ಕೇಳ್ಬೋದು ಬೇರೆ ಬೇರೆ ವಿವಿಧ ರೀತಿಯಲ್ಲಿ. ನೆಕ್ಸ್ಟ್ 27th, ದ ಲಾರ್ಜರ್ ರಿವರ್ ಆಫ್ ಐಸ್ ದಟ್ ಮೂವ್ಸ್ ಆನ್ ಲ್ಯಾಂಡ್ ಈಸ್ ನೋನ್ ಆಸ್ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಭೂಮಿ ಮೇಲೆ ದ ಲಾರ್ಜ್ ರಿವರ್ ಆಫ್ ಐಸ್, ಒಂದು ದೊಡ್ಡ ಐಸ್ ಗಡ್ಡೆ ಮೂವ್ ಆಗ್ತದೆ, ಅದನ್ನ ಏನಂತ ಕೇಳ್ತಾ ಇದ್ದಾನೆ, ಅದು ಗ್ಲೇಷಿಯರ್ ಅಂತ ಕರಿತೀವಿ, ಇದು ಗೊತ್ತಿರಲಿ. ನೆಕ್ಸ್ಟ್ 28th, ಗುನ್ನಾರ್ ಮೆಡಲ್ ಹ್ಯಾಸ್ ರಿಟರ್ನ್ ದ ಫಾಲೋಯಿಂಗ್ ಬುಕ್. ನಾನು ಅವಾಗ ಹೇಳಿದೆ ಏಷ್ಯನ್ ಡ್ರಾಮನ ಬರೆದಿರೋದೇ ಗುನ್ನಾರ್ ಮೆಡಲ್, ತುಂಬ ಸಲ ರಿಪೀಟ್ ಆಗಿದೆ ಈ ಕ್ವಶನು. ನೆಕ್ಸ್ಟ್ 29th, ದ ಹಾಟ್ ಮೇಲ್ ವಾಸ್ ಫೌಂಡೆಡ್ ಬೈ, ಇದು ಏನು ಒಂದು ಕಂಪ್ಯೂಟರಲ್ಲಿ ಬರುತ್ತೆ ಹಾಟ್ ಮೇಲ್ ಅನ್ನೋದು, ಇದೊಂಥರ ಟೈಪ್ ಆಫ್ ಇಮೇಲೆ. ಸೊ ಇದನ್ನು ಫೌಂಡ್ ಮಾಡಿದ್ದು ಸಬೀರ್ ಭಾಟಿಯಾ ಅಂತೇಳಿ. ನೆಕ್ಸ್ಟ್ 30th ಕ್ವಶನ್ ಹೋಗೋಣ. ದ ಲಾರ್ಜೆಸ್ಟ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಎಕ್ಸ್ಪೋರ್ಟರ್ ಫ್ರಮ್ ಇಂಡಿಯಾ ಇನ್ 2006 ಅಂತ ಕೇಳ್ತಿದ್ದಾನೆ. ಅದಕ್ಕೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸೇ ಬಂದುಬಿಟ್ಟು ಆನ್ಸರು. ನೆಕ್ಸ್ಟ್ ಈ
ರೀಸೆಂಟಾಗಿ ಈ ಟಾಟಾದಾಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋದಾಗಿರ್ಬೋದು ಚೇರ್ಮನ್ಗಳು ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಅವ್ರ ಸಾಧನೆ ಕೂಡ ಕೇಳ್ತಾ ಇದ್ದಾನೆ. ಈವನ್ ರಿಲಯನ್ಸ್ ಕೂಡ ತುಂಬ ಟಾಪಲ್ಲಿ ಬರ್ತಾ ಇದೆ. ನೋಡ್ತಾ ಹೋಗೋಣ ನೆಕ್ಸ್ಟ್ ಯಾವ ಥರ ಕೇಳ್ಬೋದು ಅಂತ. ನೆಕ್ಸ್ಟ್ 31 ದ ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಟು ಸ್ಕೋರ್ ಮೋರ್ ದನ್ 300 ರನ್ಸ್ ಇನ್ ದ ಟೆಸ್ಟ್ ಇನ್ನಿಂಗ್ಸ್ ಅಂತ ಕೇಳ್ತಿದ್ದಾನೆ. ವೀರೇಂದ್ರ ಸೆಹ್ವಾಗ್. ನೋಡಿ ಅವತ್ತಿಗೆ ಈ ಒಂದು ಕ್ವಶನ್ ಕೇಳಿದ್ದಾನೆ. ರೀಸೆಂಟ್ IPL ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿ ಅತಿ ಚಿಕ್ಕ ವಯಸ್ಸಿನಲ್ಲೇ ತುಂಬ ಸಿಕ್ಸರ್ನ ಒಂದು ಬಾರಿಸಿದಂಥ ವ್ಯಕ್ತಿ, ತುಂಬ ಸ್ಕೋರ್ ಕೂಡ ಮಾಡ್ತಿದ್ದಾನೆ. ನೆಕ್ಸ್ಟ್ ಅಪ್ಕಮಿಂಗ್ IPL ಪರ್ಪಲ್ ಕ್ಯಾಪ್ ಯಾರು, ಆರೆಂಜ್ ಕ್ಯಾಪ್ ಯಾರು ಅಂತ ಕೇಳ್ಬೋದು. ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ IPL ಮುಗಿದ ತಕ್ಷಣ. ನೆಕ್ಸ್ಟು ಆ ಒಂದು ಅಪ್ಡೇಟ್ನ ನಾವು ನಮ್ಮ ಏನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ, ನೀವು IPL ಆಗಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ 32nd ಕ್ವಶನ್, ದ ಸರ್ವ ಶಿಕ್ಷಣ ಅಭಿಯಾನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಏಮ್ಸ್ ಟು ಇಂಪಾರ್ಟ್, ಅದು ಏನಕ್ಕಂತ ಕೇಳ್ತಿದ್ದಾನೆ. ಆಪ್ಷನ್ ಬಿ ಆನ್ಸರು ಕ್ವಾಲಿಟಿ ಎಲಿಮೆಂಟ್ರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಇನ್ ದ ಏಜ್ ಆಫ್ 6 to 14 years ಬೈ 2010 ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಇದೇ ಥರ ನೆಕ್ಸ್ಟ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಕೇಳ್ಬೋದು. ಅದೇ ಥರ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ ಅಲ್ಲೇ ಬಂದಿದ್ದು. ಒಂದು ಎಜುಕೇಷನ್ ಒಂದು ಪಡೆಯುವಂಥ ಹಕ್ಕು ಏನು 6 ರಿಂದ 14 ಒಳಗೆ, ಅದು ಸಹ ಕಾನೂನಾತ್ಮಕ ಹಕ್ಕು ಅಲ್ಲದೆ ಸಂವಿಧಾನಾತ್ಮಕ ಹಕ್ಕು ಕೂಡ ಆಗಿದೆ ಇವಾಗ, ಅದು ಗೊತ್ತಿರಲಿ. ನೆಕ್ಸ್ಟು ಈ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮುಖಾಂತರ ಯಾವುದೇ ಒಂದು ಖಾಸಗಿ ಶಾಲೆಗಳಲ್ಲಿ 25% ರಿಸರ್ವೇಷನ್ನು ಇಡಲೇಬೇಕಾಗುತ್ತೆ. ಇದೊಂದು ಕೂಡ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ 33rd ಹೋಗೋಣ. ದ INS ತ್ರಿಶೂಲ್ ಅಕ್ವೈರ್ಡ್ ಬೈ ದಿ ಇಂಡಿಯನ್ ನೇವಿ ಇನ್ 2003 ಈಸ್ ಬಿಲ್ಡ್ ಬೈ ಅಂತ ಕೇಳ್ತೇನೆ. INS ತ್ರಿಶೂಲ್ ಅಂದ ತಕ್ಷಣ ನಾವು ಏನು ರಷ್ಯಾ ಅಂತಲೇ ಕೊಡಬೇಕಾಗುತ್ತೆ. ನೆಕ್ಸ್ಟ್ 34th ರಬಾಟ್ ಈಸ್ ದ ಕ್ಯಾಪಿಟಲ್ ಆಫ್, ನೋಡಿ ಕ್ಯಾಪಿಟಲ್ ಕೇಳ್ತಾ ಇದ್ದಾನೆ. ಅವಾಗೆ ಕೂಪನ್ಹ್ಯಾಗನ್ ಬಗ್ಗೆ ಕೇಳ್ದ. ನೆಕ್ಸ್ಟ್ ಕೆನಡಾದ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಈಗ ನೋಡಿ ರಬಾಟ್ ಅಂತ ಕೇಳ್ತಾ ಇದ್ದಾನೆ. ಮೊರಾಕೋ, ನೋಡಿ ಮೊರಾಕೋ ಒಂದು ದೇಶದ ರಾಜಧಾನಿ ರಬಾಟ್, ಇದು ಗೊತ್ತಿರಲಿ. ನೆಕ್ಸ್ಟ್ 35 ಸಾನಿಯಾ ಮಿರ್ಜಾ ಓನ್ ದಿ ಫಸ್ಟ್ ಇಂಡಿಯನ್ WTA ಅಂತ ವುಮೆನ್ ಸಿಂಗಲ್ಸ್ ಟೈಟಲ್ಸ್ ಇನ್ 2005 ಅಗೇನೆಸ್ಟ್ ಅಂತ ಕೇಳಿದರೆ ಅಲೋನಿಯಾ ಬೊಂಡ್ರಿಯಾಂಕೋ ಅಂತ ಹೇಳಿ ಆನ್ಸರ್ ಬಂದುಬಿಟ್ಟು. ಬಟ್ ಇದು ಈಗ ಅಪ್ಡೇಟೆಡ್ ವರ್ಷನ್ ನೋಡಬೇಕಾಗುತ್ತೆ. ಇದು 2005 ನಡೆಯೋದ್ರಿಂದ ಇದೇನು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಇವಾಗಿಂದ ಯಾರು ವಿನ್ ಆಗಿದೆ ಅದು ನೋಡ್ಕೋಬೇಕು ನಾವು. ನೆಕ್ಸ್ಟ್ 36 ಹೋಗೋಣ. ಗಾಯ್ಟರ್ ರೆಫರ್ಸ್ ಟು ದಿ ಸ್ವೆಲ್ಲಿಂಗ್ ಆಫ್ ಗಾಯ್ಟರ್ ಅಂದ್ರೆ ಗಳಗಂಡ, ಇದು ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು. ಆನ್ಸರ್ ಬಂದುಬಿಟ್ಟು ಎ. ನೆಕ್ಸ್ಟ್ 37 ದ ಆಯಿಲ್ ಪ್ರೈಸ್ ಆ್ಯಂಡ್ ಪ್ರೊಡಕ್ಷನ್ ಇಸ್ ಕಂಟ್ರೋಲ್ ಬೈ, ಆಯಿಲ್ ಪ್ರೈಸ್ನ ಒಂದು ಮೇಂಟೈನ್ ಮಾಡೋವಂಥದ್ದು ಅಥವಾ ಕಂಟ್ರೋಲ್ ಮಾಡೋವಂಥದ್ದು ಈ ಗಲ್ಫ್ ಕಂಟ್ರೀಸ್ನೇ. ಆ ಗಲ್ಫ್ ಕಂಟ್ರೀಸು ಕೆಲವೊಂದು ಬ್ರೆಜಿಲ್ ಮತ್ತು ಹಾಗೂ ಏನು ಸೌತ್ ಅಮೇರಿಕಾದ ಕೆಲವೊಂದು ಕಂಟ್ರೀಸು ಈ ಒಂದು ಆ್ಯಡಪ್ ಮಾಡಿಕೊಂಡು ಒಪೆಕ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾವೆ. ಒಪೆಕ್ಕು ಮತ್ತು ಒಪೆಕ್ ಪ್ಲಸ್ ಅಂತ ಬರುತ್ತೆ, ಏನು ಆರ್ಗನೈಸೇಷನ್ಸ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಇವು ಆಯಿಲ್ ಪ್ರೈಸ್ನ ಡಿಸೈಡ್ ಮಾಡ್ತವೆ ಮತ್ತು ಪ್ರೊಡಕ್ಷನ್ ಕೂಡ ಕಂಟ್ರೋಲ್ ಮಾಡ್ತವೆ. ಇದು ಗೊತ್ತಿರಲ್ಲ ನಮಗೆ ಒಪೆಕ್ ಅಂತೇಳಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಅಂತ ಆನ್ಸರ್ ಬರೋಂಗಿಲ್ಲ, IMF ಅನ್ನೋದು ಇಲ್ಲೇ ಇಲ್ಲ. ನೆಕ್ಸ್ಟ್ 38 ಹೋಗೋಣ. ಆರ್ಟಿಕಲ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಪ್ರೊಹಿಬಿಟ್ಸ್ ಚೈಲ್ಡ್ ಲೇಬರ್ ಅಂತ ಕೇಳ್ತಾ ಇದ್ದಾನೆ. ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಏನು ಮಕ್ಕಳನ್ನ ಯಾವುದೇ ರೀತಿ ಕಾರ್ಮಿಕರ ಕೆಲಸಕ್ಕೆ ಇಡಲಾರ್ದಂಗೆ ಸ್ಕೂಲಿಗೆ ಕಳಿಸ್ಬೇಕಂತ ಉದ್ದೇಶದಿಂದ ಈ ಕ್ವಶನ್ ಕೇಳ್ತಾ ಇದ್ದಾನೆ. ಆರ್ಟಿಕಲ್ 24 ಅದಕ್ಕೆ ಆನ್ಸರ್ ಬಂದುಬಿಟ್ಟು. ನೆಕ್ಸ್ಟು ನೋಡಿ ಅದರಲ್ಲಿ ಆರ್ಟಿಕಲ್ 48 ಬಂದುಬಿಟ್ಟು ಎಲ್ಲ ಮಕ್ಕಳಿಗೆ 0 to 6 ಮಟ್ಟ ಒಂದು ಏನು ಚಿಕ್ಕ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶಗಳನ್ನು ಕೊಡೋದಾಗಿರ್ಬೋದು, ಒಂದು ಚಿಕ್ಕ ಮಕ್ಕಳ ಲಿಟ್ರಸಿ ಮತ್ತು ಎಜುಕೇಷನ್ನ ಡೆವಲಪ್ ಮಾಡಲಿಕ್ಕೋಸ್ಕರ ನಲಿಕಲಿ ಸ್ಕೂಲ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಎಲಿಮೆಂಟ್ರಿ ಎಜುಕೇಷನ್ ಸ್ಟಾರ್ಟ್ ಮಾಡೋದಾಗಿರ್ಬೋದು. ಇದು ಸ್ಟೇಟ್ DPSPನಾಗ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ. ನೆಕ್ಸ್ಟ್ ಇನ್ನು ಆರ್ಟಿಕಲ್ 368 ಬಂದುಬಿಟ್ಟು ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡುತ್ತೆ, ಇದು ಗೊತ್ತಿರಲಿ. ನೆಕ್ಸ್ಟ್ 39th ಕ್ವಶನ್ ಹೋಗೋಣ. ದ ಸ್ಟೇಟ್ ವಿತ್ ಲೋಯೆಸ್ಟ್ ಫೀಮೇಲ್ ಲಿಟ್ರಸಿ ರೇಟ್ ಆಸ್ ಪರ್ 2000 ಸೆನ್ಸಸ್ ಈಸ್ ಅಂತ ಕೇಳ್ತಾ ಇದ್ದಾನೆ. ನೋಡಿ ಫೀಮೇಲ್ ಲಿಟ್ರಸಿ ರೇಟ್ನಾಗ ಲೋಯೆಸ್ಟ್ ಆಗಿರೋಂಥ ಸ್ಟೇಟ್ ಯಾವುದಂತಂದ್ರೆ ಅಕಾರ್ಡಿಂಗ್ ಟು 2001 ಸೆನ್ಸಸ್ಸು ಈಗ ನಡೀತಿರೋದು 2011 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೆಸೆಂಟ್ ಈಗ 2026-27 ಸೆನ್ಸಸ್ ರನ್ನಿಂಗ್ನಾಗಿದೆ. ಅದ್ರ ಬಗ್ಗೆ ಡೇಟಾ ನಾವು ಆಲ್ರೆಡಿ ಶಾರ್ಟ್ಸಲ್ಲಿ ಮಾಡಿದ್ದೀವಿ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಕೇಳ್ಬೋದು ಅದ್ರ ಮೇಲೆ. ನೋಡಿ ಅವತ್ತಿನ ಡೇಟಾ ಪ್ರಕಾರ ಲೋಯೆಸ್ಟ್ ಫಿಮೇಲ್ ಲಿಟ್ರಸಿ ಅಂತ ಕೇಳಿದ್ರೆ ಜಾರ್ಖಂಡ್ ಆಗಬೇಕಾಗುತ್ತೆ. ಇವತ್ತು ರೀಸೆಂಟ್ ಅಪ್ಡೇಟ್ ನೋಡಿದ್ರೆ ಸಿಕ್ಕಿಂ ಫುಲ್ ಲಿಟ್ರಸಿ ರೇಟ್ ಇದೆ, 100% ತಗೊಳ್ತಾ ಇದೆ. ಸೆಕೆಂಡ್ ಬಂದುಬಿಟ್ಟು ಕೇರಳ ಬರ್ತಾ ಇದೆ, ಇದು ಗೊತ್ತಿರಲಿ. ನೆಕ್ಸ್ಟು 40th ಕ್ವಶನ್ ಹೋಗೋಣ. ದ ಫಸ್ಟ್ ಮ್ಯೂಸಿಷಿಯನ್ ಟು ರಿಸೀವ್ ಭಾರತ ರತ್ನ ಅವಾರ್ಡ್ ಈಸ್ ಅಂತ ಕೇಳ್ತಾ ಇದ್ದಾನೆ. MS ಸುಬ್ಬಲಕ್ಷ್ಮಿ ಇವರು ಮೇಡಮ್ ಅವರು ತಗೊಂಡಿದ್ದು ಫಸ್ಟ್ ರಿಸೀವ್ ಭಾರತ ರತ್ನ ಅವಾರ್ಡ್ ಇನ್ ಮ್ಯೂಸಿಷಿಯನ್ ಪಾರ್ಟಲ್ಲಿ. ಬಟ್ ಫಸ್ಟ್ ಅಂತ ಕೇಳಿದ್ರೆ ನಮಗೆ ರವೀಂದ್ರನಾಥ್ ಟಾಗೋರು 1913ನಲ್ಲಿ, ಇದು ಕ್ಲಾರಿಟಿ ಬರಲಿ.
ನೆಕ್ಸ್ಟ್ 41th ನೆಕ್ಸ್ಟ್ ದ ಯಂಗೆಸ್ಟ್ ಇಂಡಿಯನ್ MP ಎಲೆಕ್ಟೆಡ್ ಇನ್ 2004 ಎಲೆಕ್ಷನ್ಸ್ ನೋಡ್ಕೊಂಡಾಗ ಆನ್ಸರ್ ಬಂದುಬಿಟ್ಟು ಎ ಸಚಿನ್ ಪೈಲಟ್. ರೀಸೆಂಟಾಗಿ ಯಾರು ಯಂಗೆಸ್ಟ್ MP ಅಂತಲೂ ಕೇಳ್ಬೋದು, MLA ಬಗ್ಗೆನೂ ಕೇಳ್ಬೋದು, ಕೇರ್ಫುಲ್ಲಾಗಿ ಏನು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 42nd ಕ್ವಶನ್ ಬಂದುಬಿಟ್ಟು ದ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕನ್ನಡ ಪಿಕ್ಚರ್ ಗತ ಶ್ರದ್ಧಾ ವಾಸ್ ಡೈರೆಕ್ಟೆಡ್ ಬೈ ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಆನ್ಸರ್ ಬಿ ಗಿರೀಶ್ ಕಸರವಳ್ಳಿ ಅಂತೇಳಿ ಆನ್ಸರು. ನೆಕ್ಸ್ಟ್ 43rd ಕ್ವಶನ್ ದ ನೋಬಲ್ ಪೀಸ್ ಪ್ರೈಸ್ ಫಾರ್ ದಿ ಇಯರ್ 2003 ವಾಸ್ ಅವಾರ್ಡೆಡ್ ಟು ಅಂತ ಕೇಳ್ತಿದ್ದೇನೆ. ಶಿರಿನ್ ಅಬಡಿ ಅಂತೇಳಿ ಆನ್ಸರು. ನೆಕ್ಸ್ಟ್ ಇದೇನು ನೆಕ್ಸ್ಟ್ ಟಾಪಿಕ್ ಅಂದರೆ ಇಟ್ ಮೀನ್ಸ್ ನೆಕ್ಸ್ಟ್ ಇಯರ್ದು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 2008 and 9 ಏನು HSTR ರಿಕ್ರೂಟ್ಮೆಂಟ್ ಕ್ವಶನ್ ಪೇಪರ್ ಯಾವುದು GK ನೋಡೋಣ. ಫಸ್ಟ್ ಕ್ವಶನ್ ಬಂದುಬಿಟ್ಟು ದ ಕರೆನ್ಸಿ ಆಫ್ ಸ್ವೀಡನ್ ಈಸ್ ಅಂತ ಕೇಳ್ತಿದ್ದಾನೆ. ಕ್ರೋನಾ ನೋಡಿ, ಕರೆನ್ಸಿ ಆಫ್ ಸ್ವೀಡನ್ ಬಂದುಬಿಟ್ಟು ಕ್ರೋನಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ದ ಮಾಲಿಕ್ಯೂಲ್ ಯೂಸ್ಡ್ ಬೈ ಮೋಸ್ಟ್ ಅನಿಮಲ್ಸ್ ಫಾರ್ ಲಾಂಗ್ ಟರ್ಮ್ ಎನರ್ಜಿ ಸ್ಟೋರೇಜ್ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫ್ಯಾಟ್. ನೋಡಿ, ಕೊಲೆಸ್ಟ್ರಾಲು, ಗ್ಲೈಕೋಜನ್, ಸ್ಟಾರ್ಚ್ ಆನ್ಸರ್ ಬರಲ್ಲ, ಅದಕ್ಕೆ ಫ್ಯಾಟ್ ಆಗಬೇಕು. ಯಾಕಂದರೆ ಅಲ್ಲಿ ಪ್ರಶ್ನೆಯಲ್ಲಿ ಲಾಂಗ್ ಟರ್ಮ್ ಎನರ್ಜಿ ಅಂತ ಕೇಳಿದ್ದಾನೆ. ಒಂದು ವೇಳೆ ಶಾರ್ಟ್ ಟರ್ಮ್ ಅಂತ ಕೇಳಿದರೆ ನಾವು ಗ್ಲುಕೋಸ್ ಹಾಕಬೇಕಾಗಿತ್ತು, ಆ ಗ್ಲುಕೋಸ್ ಬಂದುಬಿಟ್ಟು ಗ್ಲೈಕೋಜನಿಂದ ಫಾರ್ಮೇಷನ್ ಮಾಡ್ಕೋಬೋದಾಯಿತು. ಸ್ಟಾರ್ಚ್ ಅಂತ ಕೇಳಿದರೆ ಅದು ಪ್ಲಾಂಟ್ಸಲ್ಲಿ ಬರುತ್ತೆ. ಕೊಲೆಸ್ಟ್ರಾಲ್ ಅಂತ ಕೇಳಿದರೆ ಮನುಷ್ಯರಲ್ಲಿ ಬರುತ್ತೆ, ಅದು ಲಾಂಗ್ ಟರ್ಮ್ ಆಗಿ ಬರಲ್ಲ, ಅದು ಕೂಡ ಶಾರ್ಟ್ ಟರ್ಮಲ್ಲೇ ಯೂಸ್ ಆಗುತ್ತೆ. ಬಟ್ ಫ್ಯಾಟ್ ಮಾತ್ರ ಕಂಟಿನ್ಯೂಸ್ ಆಗಿ. ಫ್ಯಾಟ್ ಅನ್ನೋದು ಬಿಗ್ ಪಾರ್ಟ್, ಕೊಲೆಸ್ಟ್ರಾಲ್ ಇಸ್ ಎ ಪಾರ್ಟ್ ಆಫ್ ಫ್ಯಾಟ್ ಅಂತ ಆಗುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನಯಾಗರ ವಾಟರ್ ಫಾಲ್ಸ್ ಇಸ್ ಲೊಕೇಟೆಡ್ ಇನ್ ಅಂತ ಕೇಳ್ತಿದ್ದಾನೆ. ಇದು ಇಂಪಾರ್ಟೆಂಟ್ ನೋಡಿ, ಯುನೈಟೆಡ್ ಸ್ಟೇಟ್ಸಲ್ಲಿ ಬರುತ್ತೆ. ಫೋರ್ತ್ ಕ್ವಶನ್ ದ ಓಝೋನ್ ಹೋಲ್ ಈಸ್ ಫಾರ್ಮ್ಡ್ ಇನ್ ದಿ ಫಾಲೋಯಿಂಗ್ ಲೇಯರ್ ಆಫ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಕೇಳ್ತಿದ್ದಾನೆ. ಸ್ಟ್ರಾಟೋಸ್ಫಿಯರ್ ಬಂದುಬಿಟ್ಟು ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಇದು ನಮ್ಮ ಸ್ಲೈಡ್ಸಲ್ಲಿ ಅದು ಎಸ್ಪೆಷಲಿ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೀವಿ, ನೀಟಾಗಿ ಕೊಟ್ಟಿದೆ ನೋಡಿ. ಮೀಸೋಸ್ಫಿಯರಲ್ಲಿ ಮಿಟರೇಟ್ಸ್ ಬರ್ನ್ ಆಗುತ್ತೆ, ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಹೋಲ್ ಆಗುತ್ತೆ, ಟ್ರೋಪೋಸ್ಫಿಯರಲ್ಲಿ ಒಂದು ವೆದರ್ ಫೋರ್ಕಾಸ್ಟಿಂಗ್ ನಡೀತೆ, ಗೊತ್ತಾಗುತ್ತೆ ನಮಗೆ, ಇದು ಗೊತ್ತಿರಲಿ. ನೆಕ್ಸ್ಟು ಫಿಫ್ತ್ ಕ್ವಶನ್ ಹೋಗೋಣ. ಚೋಳ ಡೈನೆಸ್ಟಿ ಇಸ್ ಕ್ರೆಡಿಟೆಡ್ ಫಾರ್ ಎಸ್ಟಾಬ್ಲಿಷಿಂಗ್ ಇನ್ ಲಾರ್ಜ್ ಡೊಮಿನಿಯನ್ ಇನ್ ಅಂತ ಕೇಳ್ತಿದ್ದಾನೆ. ನೋಡಿ, ಚೋಳ, ಚೇರ, ಪಾಂಡ್ಯ ಅಂತ ಬಂದ ತಕ್ಷಣ ನಾವು ಇವಾಗಲೂ ಆನ್ಸರು ಸದರ್ನ್ ಇಂಡಿಯಾ ಅಂತಲೇ ಆಗಬೇಕು. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ಇವರೆಲ್ಲ ರೂಲಿಂಗ್ ಮಾಡಿದ್ದು. ಏನು ರಾಜ ಕರಿಕಾಳ ಮತ್ತೇನು ಚೋಳ ರಾಜರೇನು ತುಂಬ ಇದಾರಲ್ಲ, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಕರಿಕಾಳ ಚೋಳ, ಇವರೆಲ್ಲ ಸೌತ್ ಇಂಡಿಯಾದಲ್ಲೇ ಫೇಮಸ್ಸು, ಗೊತ್ತಿರಲಿ. ಒಂದು ಚೋಳ ಡೈನೆಸ್ಟಿ ಆಗಿರ್ಬೋದು, ಚೇರ ಡೈನೆಸ್ಟಿ ಆಗಿರ್ಬೋದು, ಪಾಂಡ್ಯ ಡೈನೆಸ್ಟಿ ಆಗಿರ್ಬೋದು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ದ ಫಸ್ಟ್ ರಿಸಿಪಿಯೆಂಟ್ ಆಫ್ ಜವಾಹರ್ಲಾಲ್ ನೆಹರು ಅವಾರ್ಡ್ ವಾಸ್ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಜವಾಹರ್ಲಾಲ್ ನೆಹರು ಅವಾರ್ಡು ಏನು ಕೊಡ್ತಾ ಇದ್ದಾರೆ ಇಂಡಿಯಾದಲ್ಲಿ, ಗಾಂಧಿ ಅವಾರ್ಡು ಕೊಡ್ತಾ ಇದ್ದಾರೆ, ಪೀಸ್ ಅವಾರ್ಡು ಕೊಡ್ತಾ ಇದ್ದಾರೆ, ಈ ಥರ ತುಂಬ ಅವಾರ್ಡ್ಸ್ ಇದ್ದಾವೆ. ಅದೇ ಥರ ಸೈಂಟಿಫಿಕ್ ಅವಾರ್ಡು ಕೊಡ್ತಾ ಇದ್ದಾರೆ, ವಿಜ್ಞಾನ ಪುರಸ್ಕಾರ ಅವಾರ್ಡ್ಸು ಕೊಡ್ತಾ ಇದ್ದಾರೆ. ಇದು ರೀಸೆಂಟಾಗಿ ಯಾರು ತೊಗೊಂಡಿದ್ದಾರೆ ಅಂತ ಕೇಳ್ತಿರ್ತಾನೆ, ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ನಾವು ಏನು ಶಾರ್ಟ್ಸಲ್ಲಿ ಹಾಕ್ತೀವಿ, ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲರೂ ನೋಡಿ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ದ ಫಸ್ಟ್ ರಿಸಿಪಿಯೆಂಟ್ ಆಫ್ ಜವಾಹರ್ಲಾಲ್ ನೆಹರು ಅವಾರ್ಡ್ ವಾಸ್ ಯು ಥಾಂಟ್ ಅಂತೇಳಿ ಆನ್ಸರು. ನೆಕ್ಸ್ಟ್ ಸೆವೆಂತ್ಗೆ ಹೋಗೋಣ. ಅರವಿಂದ್ ಅಡಿಗ ವಾಸ್ ಅವಾರ್ಡೆಡ್ ದ ಬೂಕರ್ ಪ್ರೈಸ್ ಇನ್ 2008 ಫಾರ್ ಇಸ್ ಬುಕ್ ಅಂತ ಕೇಳ್ತಿದ್ದೇನೆ. ಯಾವ ಬುಕ್ಕಿಗೆ ತಗೊಂಡಿದ್ದಾರೆ ಅಂದರೆ ಆನ್ಸರು ದ ವೈಟ್ ಟೈಗರ್ ಅಂತೇಳಿ. ಇದು ಇಂಪಾರ್ಟೆಂಟ್. ಬೈ ಚಾನ್ಸ್ ವೈಟ್ ಟೈಗರ್ ಎಲ್ಲಿ ಕಂಡು ಬರ್ತಾವಂತಂದರೆ ನಾವು ಮಧ್ಯಪ್ರದೇಶದಲ್ಲಿ ಆಗಬೇಕಾಗುತ್ತೆ. ನೆಕ್ಸ್ಟ್ 8th ಕ್ವಶನ್ ಹೋಗೋಣ. ಬರಾಕ್ ಒಬಾಮಾ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಬಿಲಾಂಗ್ಸ್ ಟು ಯಾವ ಪಾರ್ಟಿ ಅಂತ ಕೇಳ್ತಿದ್ದೇನೆ. ಈ ಡೆಮೊಕ್ರೆಟಿಕ್ ಪಾರ್ಟಿ. ನೋಡಿ, ರೀಸೆಂಟಾಗಿ ಕಮಲಾ ಹ್ಯಾರಿಸು ಮತ್ತು ಡೊನಾಲ್ಡ್ ಟ್ರಂಪ್ ಬಗ್ಗೆ ಏನು ಎಲೆಕ್ಷನ್ ಆಗಿ ಡೊನಾಲ್ಡ್ ಟ್ರಂಪ್ ವಿನ್ ಆದರು, ಆ ಡೊನಾಲ್ಡ್ ಟ್ರಂಪ್ ಬಂದುಬಿಟ್ಟು ರಿಪಬ್ಲಿಕ್ ಪಾರ್ಟಿ, ಕಮಲಾ ಹ್ಯಾರಿಸ್ ಬಂದುಬಿಟ್ಟು ಈ ಒಂದು ಡೆಮೊಕ್ರೆಟಿಕ್ ಪಾರ್ಟಿ. ಈ ಡೆಮೊಕ್ರೆಟಿಕ್ ಪಾರ್ಟಿಯಿಂದನೇ ಬರಾಕ್ ಒಬಾಮಾ ಇರೋದು ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ 9th ಕ್ವಶನ್ ಹೋಗೋಣ. ದ ರೆಸಿಪಿಯೆಂಟ್ ಎಪಿಡೆಮಿಕ್ H1N1 ಈಸ್ ಬಿಲೀವ್ಡ್ ಟು ಹ್ಯಾವ್ ಎ ಒರಿಜಿನೇಟೆಡ್ ಫ್ರಮ್ ಯಾವ ಕಂಟ್ರಿಯಿಂದ ಅಂತ ಕೇಳ್ತಾ ಇದ್ದಾನೆ. ಇದೇನು H1N1 ಇದೇನು ಹಂದಿ ರೋಗ ಅಂತ ಕರಿತೀವಿ. ನೆಕ್ಸ್ಟ್ ಇದು ಮೆಕ್ಸಿಕೋದಿಂದ ಒರಿಜಿನೇಟ್ ಆಗಿದ್ದು ಗೊತ್ತಿರಲಿ. ನೆಕ್ಸ್ಟ್ 10th ಕ್ವಶನ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಹೋಮ್ ಅಫೇರ್ಸ್ ಈಸ್ ದ ನ್ಯೂಲಿ ಎಲೆಕ್ಟೆಡ್ ಇಂಡಿಯನ್ ಗೌರ್ಮೆಂಟ್ ಈಸ್ ಅಂತ ಕೇಳ್ತೇವೆ. ನೋಡಿ, ಅವಾಗಿಂದ ಹೋಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ದಾನೆ ಚಿದಂಬರಂ. ಈಗ ಕೇಳಿದ್ರೆ ನಾವು ಅಮಿತ್ ಶಾ ಆಗ್ತೀವಿ. ಇನ್ನು ಫ್ಯೂಚರ್ ಯಾರು ಆಗ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ 11th ಕ್ವಶನ್ ಹೋಗೋಣ. ನೆಕ್ಸ್ಟ್ ಕಾದಂಬರಿ ಈಸ್ ರಿಟರ್ನ್ ಬೈ ಅಂತ ಕೇಳಿದೆ. ನೋಡಿ, ಇದು ಬಾಣಭಟ್ಟ, ಈಸಿ ಆಗ್ಬೋದು, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕುಮಾರವ್ಯಾಸರದು ಕೇಳ್ಬೋದು, ರವೀಂದ್ರನಾಥ್ ಠಾಗೂರ್ದವ್ರದ್ದು ಕೇಳ್ಬೋದು, ಗೀತಾಂಜಲಿ, ಕುಮಾರವ್ಯಾಸದು ಏನು ಕರ್ನಾಟಕ ಕಥಾಮಂಜರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಕಾಳಿದಾಸಂದು ತುಂಬ ಕೃತಿಗಳಿದ್ದಾವೆ, ಅಭಿಜ್ಞಾನ ಶಕುಂತಲಂ ಅಂತೇಳಿ. ಈ ಥರ ವಿವಿಧ ರೀತಿಯಲ್ಲಿ ಕ್ವಶನ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12th ಹೋಗೋಣ. ದ ಫಾಲೋಯಿಂಗ್ ಈಸ್ ರಿಕಗ್ನೈಸ್ಡ್ ಫಾರ್ ಇಸ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್. ನೋಡಿ, ಇದು ಈ ಒಂದು ಟಾಪಿಕಲ್ಲಿ ಬರಲ್ಲ, ಬಟ್ ಆದರೂ ಕೇಳಿದ್ದಾನೆ. ಸಿಗ್ಮಾರ್ಟ್ ಫ್ರಾಡ್ ಬಂದುಬಿಟ್ಟು ಇದಕ್ಕೆ ಆನ್ಸರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ಟೈಮ್ ಈಸ್, ಇದು ಫಿಸಿಕ್ಸ್ ಕ್ವಶನು. ನೋಡಿ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಕೇಳಿದ್ರೆ ಸ್ಪೀಡ್ ಆಗಬೇಕು, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ವೆಲಾಸಿಟಿ ಹಾಕಬೇಕು. ಇದನ್ನು ಕೂಡ ನಾವು ನಮ್ಮದು ಏನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ವಿ, ಅಬ್ಸರ್ವ್ ಮಾಡಿ.
ನೆಕ್ಸ್ಟ್ 14th ಕ್ವಶನ್, ದ ಬ್ರೈಟೆಸ್ಟ್ ಪ್ಲಾನೆಟ್ ಇನ್ ದ ಗ್ಯಾಲಕ್ಸಿ ಇಸ್ ವೀನಸ್ ಅಂತ ಕರೀತಾನೆ. ನೋಡಿ, ಅತ್ಯಂತ ಒಂದು ಏನು ಬೆಳಕನ್ನು ಕೊಡುವಂಥ ಒಂದು ಗ್ರಹ ಕೂಡ ವೀನಸ್ ತುಂಬ ಹೊಳಿತಾ ಇರುತ್ತೆ, ನಕ್ಷತ್ರಗಿಂತ ಜಾಸ್ತಿ ಹೊಳಿತಾ ಇರುತ್ತೆ. ವೀನಸ್ ಬಂದುಬಿಟ್ಟು ಶುಕ್ರ ಅಂತ ಕರಿತೀವಿ ಕನ್ನಡದಲ್ಲಿ. ನೆಕ್ಸ್ಟ್ ಜುಪಿಟರ್ ಅಂತ ಕೇಳಿದ್ರೆ ಅತ್ಯಂತ ದೊಡ್ಡ ಗ್ರಹ ಕೊಡಬೇಕು. ಮರ್ಕುರಿ ಅಂತಂದರೆ ಅತ್ಯಂತ ಚಿಕ್ಕ ಗ್ರಹ ಅಂಡ್ ಮತ್ತು ಸೂರ್ಯನಿಗೆ ಸಮೀಪ ಇರುವಂಥ ಗ್ರಹ ಇದು. ಪ್ಲೂಟೋ ಈಗ ಗ್ರಹ ಯಾವುದೇ ಕಾರಣಕ್ಕೆ ಕಂಡೀಷನ್ನಲ್ಲಿ ಬರಲ್ಲ, ಸೊ ಅದನ್ನು ತೆಗೆದಿದ್ದಾರೆ. ಈಗ ರೀಸೆಂಟಾಗಿ ಡೇಟಾ ಪ್ರಕಾರ ನೋಡಿಕೊಂಡ್ರೆ 8 ಗ್ರಹಗಳು ಮಾತ್ರ ಬರ್ತವೆ: ಮರ್ಕುರಿ, ವೀನಸ್ ಮತ್ತು ಅರ್ತ್ ಮತ್ತು ಏನು ಮಾರ್ಸು, ಮರ್ಕುರಿ, ವೀನಸ್, ಅರ್ತ್, ಮಾರ್ಸು, ಜುಪಿಟರು, ಸ್ಯಾಟರ್ನು, ನೆಪ್ಚೂನು, ಯುರೇನಸ್, ಈ ಒಂದು 8 ಗ್ರಹಗಳು ಬರ್ತವೆ. ನೆನಪಿರಲಿ, ಪ್ಲೂಟೋ ಬರಲ್ಲ. ನೆಕ್ಸ್ಟ್ 15th ಕ್ವಶನ್ ಹೋಗೋಣ. ದ ಸೆಲ್ ಬಯಾಲಜಿಸ್ಟ್ ಹೂ ವಾಸ್ ಅವಾರ್ಡೆಡ್ ನೋಬೆಲ್ ಪ್ರೈಸ್ ಫಾರ್ ಮೆಡಿಸಿನ್ ಇನ್ 1974 ಅಂತ ಕೇಳ್ತಿದ್ದೇನೆ. ನೋಡಿ, ಮೆಡಿಸಿನಲ್ಲಿ ತಗೊಂಡಿದ್ದು 1974, ಅದು ಸೆಲ್ ಬಯಾಲಜಿಸ್ಟ್ ಆಗಿರಬೇಕು ಅವರು, ಜಾರ್ಜ್ ಎಮಿಲ್ ಪೆಲೆಡ್ ಅಂತ. ಬಟ್ ಈಗ ರೀಸೆಂಟಾಗಿ ಈ ನೋಬೆಲ್ ಪ್ರೈಸ್ ಅದೇನು ಮೆಡಿಸಿನ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಈ ಒಂದು ಫೀಲ್ಡಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ನೋಡಿ, ವಿತ್ ಇನ್ಕ್ಲೂಡಿಂಗ್ ಪೀಸ್ ಕೂಡ ಆಗಿರುತ್ತೆ. ಅದರಲ್ಲಿ ಕೂಡ ಏನು ಯಾರು ತೊಗೊಂಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಬಯೋಜಿಕಲ್ ಅಕಾಡೆಮಿ ಒಂದು ಶಾರ್ಟ್ಸ್ ಓಪನ್ ಮಾಡಿ ಅದರಲ್ಲಿ ಎಲ್ಲ ಅಪ್ಡೇಟ್ ಕೊಟ್ಟಿದ್ವಿ ಅಬೌಟ್ ನೋಬೆಲ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ 16th ಹೋಗೋಣ. ದ ಎಲಿಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್ ಈಸ್ ಮೇಡ್ ಅಪ್ ಆಫ್ ಅಂತ ಕೇಳ್ತಿದೆ. ನೋಡೋದು ಪ್ರತಿದಿನಿತ್ಯ ನಾವು ಯೂಸ್ ಮಾಡ್ತಾ ಇರ್ತೀವಿ ಎಲೆಕ್ಟ್ರಿಕ್ ಹೀಟರ್, ಅಂದರೆ ಹೀಟರ್ ಬಳಸ್ತಾ ಇರ್ತೀವಲ್ಲ, ಅದ್ರ ಯಾವುದೆಂತ ತಯಾರಾಗಿದೆ ಅಂತ ಕೇಳ್ತಾ ಇದ್ದಾನೆ. ನೈಕ್ರೋಮ್ ಅಂತೇಳಿ, ನಿಕ್ಕಲ್ ಮತ್ತು ಕ್ರೋಮಿಯಂ, ಇದ್ರ ಬಗ್ಗೆ ಗೊತ್ತಿರಲಿ, ಕೇಳ್ತಾ ಇರ್ತಾನೆ ಯಾವುದಾದಂಥ ಎಲಿಮೆಂಟ್ ನೆಕ್ಸ್ಟ್ ಎಕ್ಸಾಮಲ್ಲಿ. ನೆಕ್ಸ್ಟ್ 17th, R.L. ಸ್ಟೀವೆನ್ಸನ್ ಈಸ್ ದ ಆಥರ್ ಆಫ್ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಟ್ರೆಜರ್ ಐಲ್ಯಾಂಡ್. ನೆಕ್ಸ್ಟ್ 18th ಹೋಗೋಣ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್, ನೋಡಿ ಇದು ಇಂಪಾರ್ಟೆಂಟ್, ಅಸ್ಸಾಮಲ್ಲಿ ಬರುತ್ತೆ. ನೆಕ್ಸ್ಟ್ 19th ಕ್ವಶನ್ ಹೋಗೋಣ. ದ ಇನ್ಸ್ಟ್ರೂಮೆಂಟ್ ವಿಚ್ ರೆಕಾರ್ಡ್ಸ್ ದ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್. ನೋಡಿ, ಇದು ಅಗೇನ್ ಅಲ್ಲಿ ಮೆಜರ್ಮೆಂಟ್ ಮಾಡೋದು ರಿಕ್ಟರ್ ಸ್ಕೇಲ್ ಕೇಳಿದ್ರು, ಇಲ್ಲಿ ಇಂಟೆನ್ಸಿಟಿ ಬಗ್ಗೆ ಕೇಳಿದ್ರು, ಸಿಸ್ಮೋಗ್ರಾಫ್ ಅಂತ ಹಾಕಬೇಕಾಗುತ್ತೆ. ಅಲ್ಲಿ ರಿಕ್ಟರ್ ಸ್ಕೇಲ್ ಬಗ್ಗೆ ಕೇಳಿದ್ರು. ನೋಡಿ, ಎವ್ರಿ ಟೈಮ್ ಈ ಅರ್ಥಕ್ವೇಕ್ ಬಗ್ಗೆ ಕೇಳ್ತಾ ಇದ್ದಾನೆ, ರಿಪೀಟೆಡ್ ಕ್ವಶನು. ಇದನ್ನು ನಾವು ನಮ್ಮ ಒಂದು ಏನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ವಿ, ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 20ನೇ ಕ್ವಶನ್ ಹೋಗೋಣ. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಈಸ್ ಕ್ರೆಡಿಟ್ ಟು ಇನ್ವೆನ್ಷನ್ ಆಫ್ ಟೆಲಿಫೋನು, ಇದಕ್ಕೆ ಆನ್ಸರು. ನೆಕ್ಸ್ಟು ರೇಡಿಯೋ ಅಂತ ಬಂದ ತಕ್ಷಣ ಮಾರ್ಕೋನಿ ಆಗಬೇಕು. ಟೆಲಿವಿಷನ್ ಟೆಲಿವಿಷನ್ ಅಂದರೆ ಟಿ ವಿ ಅಂತ ಬಂದ ತಕ್ಷಣ JL ಬೆಹ್ರ್ಡ್ ಬಂದುಬಿಟ್ಟು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ನಮಗೆ ಗೊತ್ತಿದ್ದು ಥಾಮ್ಸನ್ ಅಂತಲೇ ಆಗಬೇಕು. ನೆಕ್ಸ್ಟ್ ಕ್ವಶನ್ 21ಕ್ಕೆ ಹೋಗೋಣ. ದ ಫಾಲೋಯಿಂಗ್ ಗ್ಲ್ಯಾಂಡ್ ಈಸ್ ಲೊಕೇಟೆಡ್ ಅಬೌವ್ ದಿ ಕಿಡ್ನಿ ಅಂತ ಕೇಳ್ತಿದೆ. ನೋಡಿ, ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡೇ ಇರುತ್ತೆ ಆನ್ಸರು, ಇದು ಗೊತ್ತಿರಲಿ. ನೆಕ್ಸ್ಟ್ 22, ದ 2 ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಕೇಳ್ತಿದ್ದೇನೆ. ನೈಲ್ ರಿವರ್ ಮತ್ತು ಅಮೆಜಾನ್ ರಿವರ್ ಆನ್ಸರು. ನೈಲ್ ಬಂದುಬಿಟ್ಟು ಅತ್ಯಂತ ಉದ್ದವಾದ ರಿವರ್, ಲಾಂಗೆಸ್ಟು. ಅಮೆಜಾನ್ ಬಂದುಬಿಟ್ಟು ಲಾರ್ಜೆಸ್ಟು, ಇದು ಗೊತ್ತಿರಲಿ. ನೆಕ್ಸ್ಟ್ 23rd ಕ್ವಶನ್ಗೆ. ದ ಫ್ರೆಂಚ್ ಗೌರ್ಮೆಂಟ್ ಸೆಟ್ ಅಪ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್, ನಮ್ಮ ಇಂಡಿಯಾದ ಒಳಗಡೆ ಫ್ರೆಂಚ್ ಗೌರ್ಮೆಂಟ್ ಯಾವಾಗ ಸೆಟ್ ಮಾಡಿದ ಕಂಪ್ನಿ ಅಂತ ಕೇಳಿದ್ರೆ 1664 ಅಂತ ಗೊತ್ತಿರಲಿ. ನೆಕ್ಸ್ಟ್ ಏನು ಬ್ರಿಟಿಷರದ್ದು ಕೇಳ್ಬೋದು, ಮತ್ತು ಆಮೇಲೆ ಪೋರ್ಚುಗೀಸರದ್ದು ಕೇಳ್ಬೋದು, ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ 24th ಕ್ವಶನ್. ದ ಫೌಂಡರ್ ಆಫ್ ಬುದ್ಧಿಸಮ್ ವಾಸ್ ಅಂತ ಕೇಳಿದ್ರೆ ಸಿದ್ಧಾರ್ಥ ಗೌತಮ, ಇವ್ರು ನಾವು ಬುದ್ಧ ಅಂತ ಕರಿತೀವಿ. ನೆಕ್ಸ್ಟ್ ಇನ್ ಕೇಸ್ ಒಂದು ಜೈನಿಸಮ್ ಅಂತ ಕೇಳಿದರೆ ನಮಗೆ ಫೇಮಸ್ ಯಾರು ಬರ್ತಾರೆ, ಮಹಾವೀರ್ ಬರ್ತಾನೆ, ಗೊತ್ತಿರಲಿ. ನೆಕ್ಸ್ಟ್ 25th, ಸಿಟ್ರಸ್ ಫ್ರೂಟ್ಸ್ ಯಾವ ದಿ ಫಾಲೋಯಿಂಗ್ ವಿಟಮಿನ್ಸ್ ಇನ್ ದ ಅಬಂಡೆನ್ಸ್ ಅಂತ ಕೇಳಿದ್ರೆ ವಿಟಮಿನ್ ಸಿನೇ ಹೈಯೆಸ್ಟ್. ವಿಟಮಿನ್ ಸಿ ಅಂತ ಬಂದ ತಕ್ಷಣ ಸಿಟ್ರಸ್ ಫ್ರೂಟ್ಸ್ ಏನು ಲೆಮನ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಅತ್ಯಂತ ಹೆಚ್ಚಿನದಲ್ಲಿ ಕಂಡುಬರುತ್ತೆ. ಇದರಿಂದ ನಮಗೆ ಕೊಲಾಜನ್ ಫಾರ್ಮೇಷನ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ವಿಟಮಿನ್ ಡಿ ಬಂದುಬಿಟ್ಟು ರಿಕೆಟ್ಸ್ ರೋಗ ಬರುತ್ತೆ, ಅದು ನಮಗೆ ಎಗ್ಗಲ್ಲಿ ಮತ್ತು ಹಾಲಲ್ಲಿ ತುಂಬ ಹೆಚ್ಚಿಗೆ ಕಂಡುಬರುತ್ತೆ. ವಿಟಮಿನ್ ಎ ಬಂದುಬಿಟ್ಟು ಏನು ನೈಟ್ ಬ್ಲೈಂಡ್ನೆಸ್ ರೋಗ ತಂದು ಕೊಡುತ್ತೆ. ಸೊ ಇದನ್ನು ನಿವಾರಿಸಲಿಕ್ಕೆ ನಾವು ಮೊಟ್ಟೆ, ಹಾಲು ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ, ತರಕಾರಿನ. ಮತ್ತು ವಿಟಮಿನ್ ಬಿ ಬಂದುಬಿಟ್ಟು ಥೈಮಿನ್ ಬೇರೆ ಬೇರೆ ರೋಗ ತಂದು ಕೊಡುತ್ತೆ. ಇದನ್ನು ನಿವಾರಿಸಲಿಕ್ಕೆ ನಾವು ಅಗೇನ್ ತರಕಾರಿ ಅವೆಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 26th ಕ್ವಶನ್. ಮಹೋರಿ ಪೀಪಲ್ ಬಿಲಾಂಗ್ ಟು ದಿ ಫಾಲೋಯಿಂಗ್ ಕಂಟ್ರಿ, ಇದು ನ್ಯೂಜಿಲೆಂಡಲ್ಲಿ ಬರುತ್ತೆ, ಇದು ಪೀಪಲ್ಸು ಗೊತ್ತಿರಲಿ. ನೆಕ್ಸ್ಟ್ 27th, ನೈಟ್ರೋಜನ್ ಕಂಟೆಂಟ್ ಆಫ್ ಯೂರಿಯಾದಲ್ಲಿ NH2CO NH2 ಅಂತ ಏನು ಫಾರ್ಮುಲಾ ಇದೆ ಅಲ್ವಾ, ಅದರಲ್ಲಿ ಏನು ನೈಟ್ರೋಜನ್ ಕಂಟೆಂಟ್ ಎಷ್ಟಿದೆ ಅಂದರೆ 46% ಬರುತ್ತೆ. ನೆಕ್ಸ್ಟ್ 28, December 10 ಈಸ್ ಅಬ್ಸರ್ವ್ಡ್ ಆಸ್ ಹ್ಯೂಮನ್ ರೈಟ್ಸ್ ಡೇ, ಅದು ಆನ್ಸರ್ ಬಂದುಬಿಟ್ಟು ಅದೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ 29, ದ ಕ್ಯಾಪಿಟಲ್ ಆಫ್ ಕೆನಡಾ ಈಸ್, ನೋಡಿ ಮತ್ತೆ ಕೇಳ್ದ, ಒಟಾವಾ, ಇದಕ್ಕೆ ಏನು ಕ್ಯಾಪಿಟಲು. ನೆಕ್ಸ್ಟ್ 30, ಡ್ಯೂರಾಂಟ್ ಕಪ್ ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದೇನೆ ಸ್ಪೋರ್ಟ್ಸಲ್ಲಿ, ಫುಟ್ಬಾಲ್. ಸಂತೋಷ್ ಟ್ರೋಫಿ ಕೂಡ ಫುಟ್ಬಾಲೇ, ಡ್ಯೂರಾಂಟ್ ಕಪ್ ಕೂಡ ಫುಟ್ಬಾಲೇ, ಇದು ಗೊತ್ತಿರಲಿ. ನೆಕ್ಸ್ಟ್ 31, ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಅಪಾಯಿಂಟೆಡ್ ಬೈ, ಯಾರಂತ ಕೇಳಿದ್ದಾನೆ, ಪ್ರೆಸಿಡೆಂಟ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. 32, ಕೈಲಿ ಮಿನ್ಯಾಗೋ, ದ ಫೇಮಸ್ ಫಿಮೇಲ್ ಪಾಪ್ ಸಿಂಗರ್, ಹೇಲ್ಸ್ ಫ್ರಮ್ ಯಾವ ಕಂಟ್ರಿ ಅಂತ ಕೇಳ್ತಿದ್ದಾರೆ, ಇವರು ಆಸ್ಟ್ರೇಲಿಯಾ. ನೆಕ್ಸ್ಟ್ 33, ಸ್ಟೀಲ್ ಈಸ್ ಮೇನ್ಲಿ ಅನ್ ಅಲಾಯ್ ಆಫ್ ಐರನ್ ಆ್ಯಂಡ್ ವಿಚ್ ಎಲಿಮೆಂಟ್ ಅಂತ ಕೇಳಿದ್ದೇನೆ, ಅದಕ್ಕೆ ಆನ್ಸರ್ ಬಂದುಬಿಟ್ಟು ಕಾರ್ಬನ್. ನೋಡಿ, ಈ ವಿಡಿಯೋದಲ್ಲಿ ತುಂಬ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ, ಇನ್ನೂ ಒಂದು ಪಾರ್ಟ್ ಇದೆ, ಪಾರ್ಟ್ 2.
ಆ ಪಾರ್ಟು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.